ವೇದಾಂತಗಳು ಮತ್ತೊಂದು ಗುರುಗಳಲ್ಲಿ ಸ್ಪಷ್ಟವಾಗಿ ವಿವರಣೆ ಮಾಡುವಂತಹ ಏನು ಗ್ರಂಥಕಾರ ಆಗ್ಬೋದು. ಅವರು ಸದಾಚಾರ, ವಾಕ್ಯಭಕ್ತಿ ಮತ್ತು ಈ ಶಿವಗೀತ ಈ ಮೂರರ ಮೇಲೆ ಅವರು ಅವರು ಗ್ರಂಥಿನ ಮಾಡ್ಯಾರ. ಅದರಲ್ಲಿ ಈಗ ನಾವು ಮಾಡ್ಕೊಂಡಿದ್ದು ವಿದೇಶಿರಿ ಇದು ಸ್ಕಂದ ಪುರಾಣದೊಳಗಿನ ಶಿವಗೀತಾದ ಮೇಲಿನ ಏನು ವಿವರ. ಇಲ್ಲೇ ಈ 10ನೇ ಅಧ್ಯಾಯ ತಗೊಂಡು ಅಲ್ಲಿ ಏನು ವಿಷಯ ಅಂದ್ರೆ ಜೀವ ಸ್ವರೂಪನೇ ಇರಲಿ, ಜೀವನೇ ಬ್ರಹ್ಮ ಅನ್ನುವಂಥ ವೇದಾಂತದ ಮುಖ್ಯವಾದಂತಹ ವಿಷಯ ಇದೆ. ಅದನ್ನೇ ಇಲ್ಲಿ ಅವರು ಪ್ರತಿಪಾದನೆ ಮಾಡಿ ಈಗ ಈ ವಿಷಯ ಎಷ್ಟೋ ಸಾರಿ ಪ್ರತಿಪಾದನೆ ಇದೆಲ್ಲ ಅವಗತ ವಿಷಯನೇ ಇದೆ. ಆದ್ರೂ ಕೂಡ ಅದನ್ನೇ ಪುನಃ ನಾವು ಏನು ಮನನ ಮಾಡಲಿಕ್ಕೆ ಅಥವಾ ವಿವರಣೆ ಮಾಡಲಿಕ್ಕೆ ದೃಢ ಮಾಡಲಿಕ್ಕೆ ಇಂದ ಉಪಯೋಗ ಆಗೋದ್ರಿಂದ ವೇದಾಂತ ವಿಷಯದಲ್ಲ ಇದು ಯಾವಾಗಲಾದ್ರೂ ಒಂದೇ ಇರ್ತದೆ. ಇದೊಂದು ವಿಷಯ ತಿಳಿತಕ್ಕಂಥ ಮಾತು ನಾವಿನ್ಯವಿರುವ ಸನಾತನ ಒಂದು ಸತ್ಯ ವಸ್ತು ಅಂತ ಏನಿದೆ ಅದು ಹಳೆಯ ಭಾಳ ಮಾತ್ರ ಪ್ರತಿಪಾದನೆ ಹಂಗಿರ ಅದೇ ಇರ್ಕೋತ ಹೋಗುದು. ಹೊಸದಾಗಿ ಅದನ್ನ ತಿಳಿಬೇಕು, ಆ ತಿಳಿಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳೋದು ನಾವು ಬೇರೆ ಬೇರೆ ಕಲ್ಪನೆ ಮಾಡ್ತೀವಿ. ಈಗ ಇಲ್ಲಿ ಶ್ರೋತ ಯಾರು, ವಕ್ತ ಯಾರು? ವಕ್ತ ಸುರಾಜು ಶಿವ ಬ್ರಹ್ಮಸ್ವರೂಪ. ಶ್ರೋತ ಯಾರು? ಆತ್ಮ ರಾಮ. ರಾಮನ ಶ್ರೋತ, ಶಿವ ವಕ್ತ. ಅಂದ್ರೆ ಬ್ರಹ್ಮ ಇವ ಜೀವ ಈ ರೂಪದಲ್ಲಿದ್ದಾರೆ ಅಂತ ಹೇಳಿ ಕಟ್ಟಿಲ್ಲ. ಹಂಗೆ ಶಿಷ್ಯ ಮತ್ತು ಗುರು. ಗುರು ಅಂದ್ರೆ ಬ್ರಹ್ಮ ಸ್ವರೂಪ, ಜೀವ ಅಂದ್ರೆ ಮೊದಲೇ ಶಿಷ್ಯನ ಜೀವ ಸ್ವರೂಪ ಮೊದಲ. ಅಂದ್ರೆ ಹೆಂಗೆ ಆ ಗುರುವಿನ ಬೋರ್ಡ್ ಕೇಳಿ ಅವ ಜೀವ ಹೋಗಿ ಬ್ರಹ್ಮ ಆಗ್ತಾನೆ, ಶಿಷ್ಯ ಹೋಗಿ ಗುರು ಸ್ವರೂಪನೇ ಆಗ್ತಾನೆ. ಹಂಗೆ ಇಲ್ಲಿ ಆದ್ರೂ ಶಿವ ಮತ್ತು ರಾಮರ ಇಲ್ಲಿ ಜೋಡಿ ಅಂತ ಶ್ರೋತ ವಕ್ತ ಅಪೂರ್ವ ಜೋಡಿ ಇಲ್ಲಿ ಕೂಡ ಅಂತ. ರಾಮನ ಕರೆಯೋದ್ರಿಂದ ಅವತಾರದಿಂದ ಅಪೂರ್ವ ಮೇಲೆ ಇದ್ದ ಅಂತ ಹಿಂಗೆ ನಾವು ತಿಳಿಬೇಕಾಗ್ತದೆ. ಮತ್ತು ಹಂಗೆ ಆದ್ರೂ ಕೂಡ ಅವ ಇನ್ನೊಂದು ಶಿಷ್ಯಭಾವ ಪಕ್ಕರಿಸಿ ಶಿಷ್ಯಭಾವವನ್ನು ಸ್ವೀಕರಿಸಿ ಅವ ಈಗ ತಮ್ಮ ರಾಮ ಶಿವಗೆ ಪ್ರಶ್ನೆ ಮಾಡ್ತಾರೆ. ಉಭಯ ಐಕ್ಯ ಅಂತ ಜೀವ ಶಿವ ಐಕ್ಯ, ಜೀವ ಬ್ರಹ್ಮ ಐಕ್ಯ ಇರೋದು ಇದು ಶ್ರುತಿ ಪರಮ ಸಿದ್ಧಾಂತ. ಯಾಕಂದ್ರೆ ಜೀವದ ಒಬ್ಬ ಜೀವ ಅಥವಾ ಮೋಕ್ಷಿದ್ದಾನೆ ನಮ್ಗೆ ಅತ್ಯುನ್ನತವಾಗಿ ಪದವಿ ಹೊಂದಬೇಕು ಅಂತ ಒಂದು ಮಹತ್ವಾಕಾಂಕ್ಷೆ ಅದ. ಬಹಳ ಶ್ರೇಷ್ಠ ಪದವಿ ಹೊಂದಬೇಕು. ಉಪಾಯಗಳಾಗಲಿ ಅಥವಾ ಪಾರಲೌಕಿಕ ಅಥವಾ ಪಾರಮಾರ್ಥಿಕ ಆಧ್ಯಾತ್ಮಿಕ ಯಾವುದೇ ಉಪಾಯ ಹಾಕೊಂಡು ಅತ್ಯಂತ ಶ್ರೇಷ್ಠ ಪದವಿ ಹೊಂದಬೇಕು ಅಂತ ಒಂದು ಪ್ರತಿಯೊಬ್ಬರಿಗೆ ಒಂದು ಅಂತರ್ಗತವಾದಂತ ತೀವ್ರ ಇಷ್ಟ. ಅವ್ರಿಗೆ ಅಂತ ಇಂಥ ಪದವಿ ಕೊಟ್ಟರು ಒಳ್ಳೆ ನಮ್ಗೆ ಎಂತ ಬೇಕು, ಎಲ್ಲಕ್ಕಿಂತ ಹೆಚ್ಚಿರ್ಬೇಕಂತ ಏನ್ ತೋರಿಸ್ತದೆ ಅಂದ್ರೆ ಹೆಚ್ಚಿನ ಪದವಿಯ ಆಶಾ ಉತ್ಪನ್ನ ಆಗ್ತದೆ. ಮುಂದಲ್ಲಿ ಅವ ಹೆಚ್ಚಿನ ಪದವಿಯೇ ಇದ್ದಾನೆ, ಅದಕ್ಕಿಂತ ಹೆಚ್ಚಿನ ಬೇಡ. ಬಡವ ಇದ್ದಾವ ಏನು ಕೋಟ್ಯಾವಧಿ ರೂಪಾಯಿ ಬೇಡ. ಅವ್ಗೆ ಎಷ್ಟು ಸಾಧ್ಯದ ಅನ್ನೋದು ಅಷ್ಟೇ ಹೆಂಗೆ ಬೇಡ್ತಾನೋ ಹಂಗೆ ಇವ ಎಷ್ಟು ಅತ್ಯಂತ ಬೇಡ್ತಾನ ಅಂದ್ರೆ ಅಷ್ಟು ಸಾಧ್ಯ ಹೋಗದೆ ಅಥವಾ ಅವ್ರ ಮೂಲ ಸ್ವರೂಪ ಇದೆ ಈ ಸಿದ್ಧಾಂತ ಮಾತಾಡ್ತಾರೆ ಅಂತ ಹೇಳಿದ್ರು. ಅವ ಜೀವನದಲ್ಲಿ ಭ್ರಮ ಮಾಡುವಂತಹ ಒಂದು ಶ್ರೇಷ್ಠವಾದಂತಹ ವಿದ್ಯೆ ಆಗಿದ್ರೆ ಅಧ್ಯಾತ್ಮ ವಿದ್ಯೆ ಪದವಿ ಕೊಡ್ತಾರೆ. ಉಳಿಕೆ ಮೇಲೆ ಪದವಿ ಕೊಡ್ತಾರೆ ಯಾರು? ಅಥವಾ ಒಂದು ಭಕ್ತರು ಶ್ರೇಷ್ಠ ಭಕ್ತ ಅಂತ ನೀವು ಒಂದು ಪದವಿ ಕೊಡ್ಬೋದು. ಅಥವಾ ಒಂದು ಅಗದಿ ತಮ್ಮ ಉಪಾಸನೆಗಳ ಅಗದಿ ಹತ್ತಿರ ಕೂಡುವಂತ ಅನುಚರ ಅಥವಾ ಅವನಲ್ಲಿ ಸ್ವಲ್ಪ ಐಶ್ವರ್ಯಗಳನ್ನು ಏನೋ ಇದರಿಂದ ಕೊಡಬಹುದು. ಕೃಪಾ ಮಾಡಿ ಐಶ್ವರ್ಯ ಇದ್ದವ ಅಥವಾ ಏನೋ ಉಪಾಸ ದೈವತ್ತಿದ್ದವ ಏನೋ ಬಹಳ ಕೃಪಾ ಮಾಡಿ ತನ್ನಲ್ಲಿ ಸ್ವಲ್ಪ ಐಶ್ವರ್ಯ ನಾವು ಕೊಡಬಹುದು. ಆ ಭಕ್ತರನ್ನ ಮುಟ್ಟುವಂತಹ ಶ್ರೇಷ್ಠ ಪದವಿ ಅಂದ್ರೆ ಅಷ್ಟೇ ಹೊತ್ತಾಗಿ ಅದಕ್ಕಿಂತ ಹೆಚ್ಚಿನ ಆಗಲಾರ. ಅಂದ್ರೆ ಜಗತ್ತಿನಲ್ಲಿ ಯಾವುದು ಎಷ್ಟೇ ಹೆಚ್ಚಿನ ಪದವಿ ಇಲ್ಲೇ ಇಲ್ವೋ ಪರಮ ಪದವಿ ಅಂತ ಹೇಳಲ್ಪಡ್ತದೆ. ಅದು ಮಾತ್ರ ಈ ಅದ್ವೈತದಿಂದ ಈ ಅಧ್ಯಾತ್ಮ ಜ್ಞಾನದಲ್ಲಿ ಮಾತ್ರ ಸಿಗ್ತದೆ ಹೊತ್ತಾಗಿ. ಯಾವ ಜೀವ ಬ್ರಹ್ಮೈಕ್ಯ ಜ್ಞಾನ, ಜೀವ ಶಿವೈಕ್ಯ ಜ್ಞಾನ ಇದರಿಂದ ಮಾತ್ರ ಜೀವನ ವೈದು ಪರಮ ಶಿವ ಸ್ವರೂಪನೇ ಮಾಡುವಂತಹ ಒಂದು ಶ್ರೇಷ್ಠವಾದಂತಹ ಒಂದು ಎಂದು ರೀತಿ ಅಂತ. ಇದು ಎಲ್ಲೇ ಅನ್ಯಗಳು ಇದು ಇಲ್ಲ. ಯಾವ
ಪಂಥ ಅಥವಾ ಮತ ಅಥವಾ ಒಂದು ಏನಾದ್ರು ನಾವು ತಗೊಂಡ್ರೆ ಆ ಜೀವನ ಅತ್ಯುನ್ನತ ಪದವಿಯನ್ನು ಕೊಡುವಂತ ಪದವಿ ಯಾವ್ದಪ್ಪ ಅಂತ ಕೇಳಿದ್ರೆ ಅವರು ಇನ್ನೂ ಎಷ್ಟು ನಿರ್ಣಯ ಹೇಳ್ತಾರೆ ಹೊಸದಾಗಿ ಈ ಶ್ರೇಷ್ಠವಾದಂತಹ ಪದವಿ ಪರಮಾತ್ಮ ಪದವಿ ಜೀವ ಕೊಡ್ಲಿಕ್ಕೆ ಯಾರು ತಯಾರಿಲ್ಲ. ಬ್ರಹ್ಮ ಪ್ರತ್ಯೇಗಾತ್ಮಾತಿ ಮುಖ್ಯ ವಿಷಯ. ಬ್ರಹ್ಮ ಪ್ರತ್ಯೇಗಾತ್ಮಾತಿ ಮುಖ್ಯ ವಿಷಯ. ವೇದಾಂತ ವಿಷಯ ಇದೇ ವಿಷಯ ಇದೆ, ಮತ್ತೊಂದು ಏನು ವಿಷಯ ಇಲ್ಲ. ವಿಷಯ ಪ್ರಯೋಜನ ಅಧಿಕಾರಿ ಸಂಬಂಧ ಅಂತ ಹಿಂಗೆ ನಾಲ್ಕೇನೋ ಇರುವಾಗ ಅನುಬಂಧಿಸ್ತೇವ. ಅದರೊಳಗೆ ವಿಷಯ ಯಾವ್ದಪ್ಪ ಅಂದ್ರೆ ಜೀವ ಬ್ರಹ್ಮ ಹೆಚ್ಚು ಜ್ಞಾನ. ಇದು ನಮ್ಮ ವಿಷಯ. ಜೀವನೇ ಬ್ರಹ್ಮ. ಆ ಜೀವನ ಜೀವತ್ವವನ್ನು ಕೇಳಿದ್ರು ಬ್ರಹ್ಮ ಸ್ವರೂಪ ಮಾಡೋದೇ ಇಲ್ಲ. ಈ ವೇದಾಂತದ ಗುರಿ ಮುಖ್ಯವಾದಂತ ನಮ್ದು ವಿಷಯ ಅಂತ. ಶಿವರಾಮ ಗುರು ಶಿಷ್ಯ ಧಾನೆ ದ್ವಯ ಸಾಧ್ಯ ಸಾಧಕ ಗುರು ಶಿಷ್ಯಪಣ ದೇಹೋಯ ಸಂಬಂಧ ಹಾತಿ ಏಕೆ ವಕ್ತಾದು ಸದಾಶಿವ ಶ್ರೋತಾಧಾಲಾಪಿ ರಾಮರಾವ ಸಂವಾದ ಪ್ರಕಟಲಾ ವೇದಾಂತ ಅಪೂರ್ವ ಶಿವಗೀತಾರೂಪೇ. ವೇದಾಂತ ಈ ಅದ್ವೈತ ಜ್ಞಾನ ಗೀತಾರೂಪದಲ್ಲಿ ಪ್ರಕಟಾಗಿದೆ. ಇಂಥ ದೊಡ್ಡ ಶ್ರೋತ ಮತ್ತು ವಕ್ತ ರೂಪದಿಂದ ಐತಿಯಾ ಗುರುಮುಖೇ ವೇದಾಂತ ಗೀತಾ ಅಧಿಕಾರಿ ಶ್ರವಣಕರಿ ತತ್ವದ ವೇದಾಂತ ಅಂತ ಹೇಳಿ. ವೇದಾಂತ ಅಂತ ವೇದಾಂತ ಅಂದ್ರೆ ಏನು ಹೇಳ್ತೇನೆ. ವೇದಾಂತ ಅಂದ್ರೆ ವೇದಾಂತ ಭಾವಂತ ಉಪನಿಷತ್ತಲ್ಲಿ ಹೇಳುವಂತಹ ಜ್ಞಾನ ಅಂತ ವೇದಾಂತ ಅಂತ. ವೇದಾಂತ ವೇದ ಜ್ಞಾನ, ಜ್ಞಾನದ ಪರಿಸೀಮೆ ಅಂತ ಹೇಳಿ ಜ್ಞಾನ ಮಾಡುವುದು ಅಥವಾ ಅರ್ಥ ಮಾಡಬಹುದು. ಅಥವಾ ವೇದ ಅಂತ ವೇದದ ಜ್ಞಾನ, ಜ್ಞಾನ ಎಲ್ಲಿ ಮುಳುಗ್ತದೋ, ಜ್ಞಾನ ಸ್ಥಾನ ಎಲ್ಲಿ ಇದ್ದಂಗೆ ಆಗ್ತದೋ ಅಂತಹ ಪರಮಸ್ಥಿತಿ ಅಂತ ಹಿಂಗೂ ಅರ್ಥ ಮಾಡುದು. ಈ ವೇದಾಂತ ಏನಲ್ಲ, ಇದೇ ಇದೇ ವಿಷಯ ಜೀವ ಬ್ರಹ್ಮಕ್ಕೆ ಜ್ಞಾನ. ಇದು ನಾವು ಇಲ್ಲಿ ಅವಗತ ಮಾಡ್ಕೊಂಡ ವಿಷಯ ಯಾವುದು ನಾವು ತಿಳಿಸಬೇಕಂತ. ನಾವು ತಿಳಿಸ್ತಕ್ಕಂತಹ ವಿಷಯ ಯಾವುದು, ತಿಳ್ಕೊಂಡ ವಿಷಯ ಯಾವುದು, ನಾವು ಏನ್ ಸಂಪಾದನೆ ಮಾಡೀವಿ ಅಂದ್ರೆ ಇದನ್ನು ಸಂಪಾದನೆ ಮಾಡಿವಿ. ನನ್ನ ನಿಜ ತಿಳ್ಕೊಂತೀವಿ. ಜೀವನ ಅಲ್ಲ ನಾವು ಬ್ರಹ್ಮ ರೀತಿ ಅನ್ನುವಂತ ಒಂದು ಶ್ರೇಷ್ಠವಾದಂತಹ ತತ್ವ ಎಂದು ನಾವಿಲ್ಲಿ ಅವಗತ ಮಾಡ್ಕೊಂಡಿದ್ದೀರ. ಇದೇ ವೇದಾಂತ ಶ್ರವಣದ ಮುಖ್ಯವಾದಂತಹ ಪ್ರಯೋಜನ ಅಂತ. ವೇದಾಂತ ಗೀತಾ ಅಧಿಕಾರಿ ಶ್ರವಣಕರಿತಾ ತತ್ವದ. ನೀವು ನೋಡು ಮುಳುಕಿನೂ ವೇದಾಂತ ಅಂತಾರಲ್ಲ, ಹೆಂಗೆ ದ್ವೈತ ವೇದಾಂತ ಅವಕ್ಕೂ ವೇದಾಂತ ಹೆಸರು ಕೊಡ್ತಾರೆ. ಅದಕ್ಕೆ ಹೆಂಗೆ ಅದು ಹೊಂದಿಕೆ ಆಗುವುದಿಲ್ಲ ಅಂತ. ಯಾಕೆ ಅವು ಪೌರಾಣಿಕ ಮತಗಳು ಅಂತ ಹೇಳಿ ಗಟ್ಟಿ ಇಲ್ಲ. ವೇದಾಂತ ಅಲ್ಲ, ವೇದಾಂತ ಉಪನಿಷತ್ತಲ್ಲಿ ಹೇಳುವಂತಹ ಜ್ಞಾನ ಅವರನ್ನು ಬೇಗ ಹಿಡಿದಾರ್ದೇನೆ ಪುರಾಣಗಳಿರುವಂತಹ ಜ್ಞಾನವನ್ನ ಅಥವಾ ಬೋಧವನ್ನ ಅಥವಾ ಏನು ವಿವರಣೆ ಇದೆ, ಉತ್ಪಾದನೆ ಇದೆ, ಅದನ್ನು ದ್ವೈತ ಮಾಡಿದವರು ಪೌರಾಣಿಕ ಮತ ಅಂತ ಹೇಳಿ ಕಟ್ಟಿದ್ವಿ. ವೈದಿಕ ಮತ ಅಲ್ಲೇ ಅಲ್ಲ. ವೈದಿಕ ಗೌಣದ ಕೊಟ್ಟರು ಅವರು. ವೇದವನ್ನು ಅಂತ ಮಾಡ್ಯಾರ, ಇದ್ದಂಗೆ ಮಾಡ್ಯಾರಂತ ಇಲ್ಲೂ ಅಂದ್ರೂ ಅಡ್ಡಿ ಇಲ್ಲ. ಇದ್ದಂಗೆ ಮಾಡಿವಿ ಈ ರೀತಿಯ ವಿಧಾನ ವೇದವನ್ನು ತೆಗೆದಿಂದ ಹಾಕಿ ಪೌರಾಣಿಕ ಮತ ಇದೆ ಶ್ರೇಷ್ಠ, ಪೌರಾಣಿಕ ದೇವರು ಶ್ರೇಷ್ಠ, ಇಂಥ ಶ್ರೇಷ್ಠ ಅಂತ ಅವ್ರದ್ದು ಆ ವೇದದಲ್ಲಿ ಆ ದೇವ್ರ ಹೆಸರು ಇಲ್ಲ. ಇಂಥ ಚಮತ್ಕಾರ ನಾವೇನೇ ಪೌರಾಣಿಕ ಉತ್ಪಾದನೆ ಮಾಡ್ಯಾರ, ಏನು ದೊಡ್ಡ ವರ್ಣನೆ ಮಾಡ್ಯಾರ. ವೇದ ನೋಡಿದ್ರೆ ಆ ದೇವರಿಗೆ ಒಮ್ಮೆ 2 3 ಇಟ್ಕೊಂಡಿತ್ತು. ಆ ವೇದಗಳ ದೇವತೆಗಳನ್ನ ಪೂರ್ಣ ಬಿಟ್ಟಾರೆ. ಬಿಟ್ಟು ತಮ್ಮದೊಂದು ಪೌರಾಣಿಕ ಮತ್ತು ವಿಶೇಷ ದೇವತೆಗೆ ಮಹತ್ವ ಕೊಟ್ಟು ಏನು ಬರುವಂತಹ ಪುರಾಣಗಳೇ ಅದನ್ನ ಅವಲಂಬಿಸಿ ಬರುವಂತ ಈ ವೇದ ಮತಗಳು ಅಂತ. ಅಂದ್ರೂ ಇದಕ್ಕೆ ವೇದಾಂತದಲ್ಲಿ ಬರುವುದಿಲ್ಲ ಅಂತ. ಈ ವೇದಾಂತ ಅಲ್ಲೇ ಅಲ್ಲ. ಮತ್ತೊಂದೇನಿದೆ, ವೇದ ಜ್ಞಾನ ಎಲ್ಲಿ ಜ್ಞಾನ ಮುಖ್ಯತ್ವದಿಂದ ಅದು ಎತ್ತಲು ಅದು ವೇದ ಅಂತ ಹೇಳ್ಬಾರ್ದು. ಅದು ಅಲ್ಲಿ ಜ್ಞಾನಕ್ಕೆ ಗಮನ ಕೊಟ್ಟರು. ಅವ್ರ ಭಾವನಾಕ್ಕೆ ಅಥವಾ ಪುರಾಣ ಹೇಳಿದಂತ ಆ ವರ್ಣನಕ್ಕೆ ಅದಕ್ಕೆ ಮತ್ತೆ ಸತ್ಯತ್ವ ಕೊಟ್ಟಾರೆ. ವಿಚಾರಕ್ಕೆ ಹೊಂದಿಗೆ ಆಗ್ಬೇಕು ಅನ್ನೋಂಥದ್ದಕ್ಕೆ ಇಟ್ಕೊಂಡು ಇಲ್ಲಿದೆ ಅವ್ರು ಹೇಳ್ತಾರೆ. ಶುಚಿ ಏನು ಆಗಬೇಕು ಅದೇ ಪ್ರಮಾಣ. ವಿಚಾರಕ್ಕೆ ಹೊಂದಿಗೆ ಆಗಲಿ ಬಿಡಿ, ಅಲ್ಲಿನ ಕೇಳೋದು ವೈಕುಂಠ ಎಲ್ಲಪ್ಪ ಅದು ಹಿಂಗದ ಹಿಂಗದ ಹಂಗ ವಿಚಾರ ಮಾಡ್ಲಿಕ್ಕೆ ಅದು ವಿಚಾರಕ್ಕೆ ಆಸ್ಪತ್ರೆಯಲ್ಲಿ ಇಲ್ಲೋ ಅದು ವೇದಾಂತ ಹಂಗ ಆಗ್ತದೆ. ವಿಚಾರ ನಿರ್ಣಯ ಅದು ವೇದಾಂತ ಹೊಸದಾಗಿ ಹೇಳ್ಬೇಕಾದ್ರೆ ಅವಕ್ಕೂ ವೇದಾಂತಕ್ಕೆ ಬರೋದಿಲ್ಲ. ಈ ಅಧ್ಯಾತ್ಮ ಅಥವಾ ಈ ಅದ್ವೈತ ಜ್ಞಾನಕ್ಕೆ ಮಾತ್ರ ವೇದಾಂತ ಅನ್ಬಹುದು. ದ್ವೈತ ನಿರಸನ ಬ್ರಹ್ಮ ಭಿನ್ನತ ಜ್ಞಾನ ಸಾವಧಾನ ಪೋಟ್ಘಾತ ಆಯ್ತು. ಇನ್ಮೇಲೆ ವಿಷಯ ಮಾಡಿ
आकाशोऽसि असावे सावधान ह्या दशमाध्यायाचे निरूपण जीव ब्रह्म ऐक्यलक्षण असे सप्रतीत ಜೀವನೇ ಬ್ರಹ್ಮ. ಜೀವ ಮತ್ತು ಈ ಜೀವನ ಸ್ವರೂಪ ನಿರ್ಣಯ ಮಾಡುವ ಮುಂದೆ ಸಾಂಖ್ಯರು ಜೀವನ ಏನು ಸ್ವರೂಪ ನಿರ್ಣಯ ಮಾಡಿದ್ರು, ವಿಂಗಡಿಸಿದ್ರು. ಆತ್ಮಾನಾತ್ಮಕ್ಕೆ ಸಾಂಖ್ಯ ಮಾಡಿದ್ರು. ಆದ್ರೆ ಆತ್ಮ ಅಂದ್ರೆ ಅವ್ರು ಏನು ಅಂದ್ರು ಅಂದ್ರೆ ಈ ಶರೀರದಲ್ಲಿ ಒಂದು ಅನುಭವ ರೂಪದಲ್ಲಿದ್ದಂತಹ ಒಂದು ಏನು ಮೂರು ವಸ್ತು ಅದ, ಅದು ಆತ್ಮ. ಇದು ಬೇರೆ ಇದೆ, ಈ ಶರೀರಕ್ಕಿಂತ ಬೇರೆ ಇದೆ. ಆತ್ಮಾನಾತ್ಮ ವಿಂಗಡಿಸಿದ್ರು. ಆದ್ರೆ ಅದು ಏನದ ಪರಿಚ್ಛಿನ್ನದ, ಅದು ಅಷ್ಟೇ ಅದ. ಆ ಆತ್ಮಗಳು ಅನೇಕವ. ಹಿಂಗೆ ಸಾಂಖ್ಯ ಸಿದ್ಧಾಂತ ಮಾಡಿದ್ರು. ಆದ್ರೆ ವೇದಾಂತ ಏನು ಮಾಡ್ತಂದ್ರೆ ಬಟ್ ಅದನ್ನು ಪರಿಶೋಧನೆ ಮಾಡಿ ಅಂದ್ರೆ ಆ ಆತ್ಮ ಅನೇಕರಿಲ್ಲ, ಆತ್ಮ ಒಬ್ಬನೇ ಇದ್ದಾನೆ. ಹಂಗ ಅನೇಕ ಪರಂಪರೆ ಹೆಂಗೆ ಇಲ್ಲಂತೀರಿ ನಾವು ಬೇರೆ 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 ಇದ್ದಾಗ ಕಳಿಸಲ್ಲ. ಇವು ಅಹಂಕಾರದ ಅನೇಕತ್ವ ಹೊರತಾಗಿ ಆತ್ಮ ಅನೇಕತ್ವ ಅಲ್ಲ. ಅಹಂಕಾರದಿಂದ ಬುದ್ಧಿಯಲ್ಲಿ ಏನು ಒಂದು ಜ್ಞಾನ ಪ್ರಕಟ ಆಗಿದೆ. ಆ ಜ್ಞಾನ ಏನಂತ ನಾ ಇಂಥವ್ ಹೊರತಾಗಿ ಅದು ಮೂರು ಸ್ವಲ್ಪ ಹೋದ್ರೆ ಒಂದೇ ಅಂದ್ರೆ ಒಬ್ಬನೇ ಇದ್ದಾನೆ. ಆತ್ಮ ಒಬ್ಬನೇ ಇದ್ದಾನೆ. ಇದು ಒಂದು ಸಿದ್ಧಾಂತ ಮಾತು. ಅನೇಕರಲ್ಲ ಆತ್ಮ, ಆತ್ಮ ಒಬ್ಬನೇ ಇದ್ದಾನೆ. ಅದು ಪರಿಚಯನಲ್ಲ, ಪರಿಪೂರ್ಣ ಇದ್ದಾನೆ. ಪರಿಚಯ ಇಷ್ಟೇ ಅಂತ ನಿರ್ಣಯ ಮಾಡಿತ್ತು, ಸಾಂಖ್ಯರು ಮಾಡಿತ್ತು. ಅದನ್ನ ಅವರು ಅದು ಆ ಪರಿಚಯ ಅಲ್ಲದೆ ಅವ ಪರಿಪೂರ್ಣ ಇದ್ದಾನೆ. ಅಂದ್ರೆ ಜೀವನೇ ಬ್ರಹ್ಮ ಇದ್ದಾನೆ. ಈ ಸಿದ್ಧಾಂತವನ್ನ ಈ ನಮ್ಮ ವೇದಾಂತ ಎಂದು ಏನು ಪ್ರಸ್ತಾಪನೆ ಮಾಡ್ತು. ಅದನ್ನೇ ಇಲ್ಲಿ ಆಚಾರ್ಯಗಳ ವಿಷಯ ತಗೊಂಡಾರ. ಭಗವನ್ ಪುತ್ರ ಜೀವೋತೋ ಜಂತೋರ್ದೇಹೇ ಅವತಿಷ್ಠತೆ ಗಾಯತೆ ವಾ ಕುತೋ ಜೀವಃ ಸ್ವರೂಪಂ ಚಾಚ್ಯ ಕೇವಲ. हे भगवन् हे सदाशिव हे ते याज्ञः चाख्यायी हाजीव रायिणासे अन्यथा जे घेऊन भाव सुख दुःख भोगावया. ಈಗ ಜೀವ ಅಂದ್ರೆ ನಾ ಅಂತ ಈ ಸದ್ಯಕ್ಕೆ ಎಲ್ಲರೂ ಬೇಕಿತ್ತು ನಾ ಅದೇನದಪ್ಪ ದೇಹದವರಿಗೆ ಇದ್ದೀನಿ. ನಾ ದೇಹದ ಸಂಬಂಧಿಸಿದ ದೇಹನ ಆಗಿದ್ದೀನಿ, ಇಂದ್ರಿಯಗಳನ್ನ ಆಗಿದ್ದೀನಿ. ಈ ಇಂದ್ರಿಯಗಳಿಂದ ನಾವು ಸುಖ ಭೋಗಿಸ್ಬೇಕು, ಸುಖ ಭೋಗಿಸ್ಬೇಕು. ಇದರಿಂದ ಇದು ಜೀವನ ಈಗ ಸಾಮಾನ್ಯ ಗ್ರಹಿತ ರೂಪ. ಆ ನಿಜ ಸ್ವರೂಪ ಏನದ ತಿಳಿಸಿಕೊಡುವಂತ ಮುಖ್ಯ ರೂಪ ಕೋಣತೆ ನಿಜವಾಗಿ ಆಗಿದ್ದಾನೆ. ಯಾಕಂದ್ರೆ ನೀನು ಮೇಲಿನ ತೋರಿ ಅಡಗುವ ಅಂತ ಅನೇಕ ರೂಪಗಳನ್ನು ಧರಿಸ್ತಾನ. ಹಾಗೆ ಒಬ್ಬನೇ ನಟ ಇದ್ದವ ಬೇರೆ ಬೇರೆ ಏನು ಸೋಗು ಹಾಕಬೇಕು. ಒಂದಕ್ಕೊಂದು ಸಂಬಂಧ ಇಲ್ಲಂತ ಸೋಗು ಹಾಕ್ತಾ ಹೋಗ್ತಾನೆ. ಹಾಗೆ ಇಲ್ಲಿ ಇದ್ದಂತ ಜೀವ ಇದ್ದವ ಬೇರೆ 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 ಒಂದಕ್ಕೊಂದು ಸಂಬಂಧ ಇಲ್ಲದಂತ ಭಿನ್ನ ಗುಣಗಳ ಅನೇಕ ಸೋಗುಗಳು ಹಾಕೋಕ್ ಹೋಗ್ತಾನೆ. ಆ ಸೋಗು ಹಾಕವ ಯಾರು? ಸೋಗುಗಳನ್ನ ನಾವು ಕನ್ಸ ಸೋಗುಗಳನ್ನ ಅಂತವ ಅನ್ನುವಂತ ರೀತಿ ಇಲ್ಲ. ಅವೇಂತ ಯಾವ ಸೋಗ ಅದೇನ ಅಂತ ಅನ್ನುವಂತ ಅವ ತಿಳ್ಕೊಂಡ ಇರ್ಲಿ, ಅವನ ಅಜ್ಞಾನ ತಿಳ್ಕೊಂಡ. ಅದು ನಿಜವಾಗಿ ಅವ ಯಾವಿದ್ದಾನೆ, ಸೋಗು ಹಾಕಿದವ ಯಾವಿದ್ದಾನೆ. ಅದು ಜೀವನ ಸ್ವರೂಪ ಏನದು. ಜೀವನ ಈ ಗುರುಜಿ ರೂಪಿಯೂ ಬೇರೆ, ಇನ್ನು ಬಾಲ ನಾ ಯುವಕ ನಾ ವೃತ್ತ ಹಿಂಗೇನು ಅಥವಾ ದೇಹದ ಎಷ್ಟೆಷ್ಟು ಗುಣಗಳು ಅವನು, ರೂಪ ಜಾತಿ ಕುಲ ಅಥವಾ ಬಣ್ಣ ಎಷ್ಟೆಷ್ಟು ಅವನು ಇವನೇ ನಾ ಅಂತ ತಿಳ್ಕೊಂಡ ಅಂತಾನ. ಖರೀ ಇವು ಹೆಂಗ ಬರ್ಲಾಕೋತ್ ಹೋಗ್ತಾವ ಅಂದ್ರೆ ಆ ನಟನ ಧರಿಸಿದಂತ ವೇಷದಂತೆ ಈಗ ಅನೇಕ ವೇಷಗಳನ್ನು ಧರಿಸ್ಕೋತ ಇವ್ ಹೋಗ್ತಾನೆ. ಹೌದಲ್ಲ? ಆ ವೇಷ ಧರಿಸೋ ಯಾವ ಅವನ ಬೇಕಾಗಿ ನಮ್ಗೆ ಏನಂತಾನೆ ಯಾವ ವೇಷ ಇರ್ತಾನೆ ಅವನು ಅದೇ ನಾನು ಅಂತಾನು. ಒಂದು ಹುಡುಗಿದ್ದ ಹುಡುಗನ ಸಣ್ಣ ಸ್ನೇಹಿತು ನಾ ಹುಡುಗನೇ ಧರಿಸಾವ ಅಂತ. ನಾ ಯುವಕ ಇದ್ದ ನಾ ಹರಿದವನೇ ಅಂತ, ಮುದುಕನೇ ಇದ್ದಾಗ ನಾ ಮುದುಕನೇ ಅಂತ, ಸ್ತ್ರೀ ದೇಹ ಅಂತಾನೆ, ಪುರುಷ ದೇಹ. ಅನೇಕ ದೇಹಗಳು ನಾವು ದರ್ಶನ ಆ ದೇಹ ಧರ್ಮಗಳನ್ನೇ ಹೇಳ್ತಾನೆ ಹೊರತಾಗಿ ತಾ ಯಾರು ಶುರು ಮಾಡಿಲ್ಲವ. ಅದರಿಂದ ಇಷ್ಟಿಂದ ಅವನು ಏನಾಗಿದೆ ದುಃಖದ ಬಾರಿ ಬಂದಂತ ತನ್ನತ ಅರ್ತಿಲ್ಲ. ಈ ದುಃಖ ಯಾಕೆ ಇಷ್ಟ ಆಗಿದಪ್ಪ ಎಲ್ಲ ಜನರಿಗೆ ಅಂದ್ರೆ ತನ್ನ ನಿಜ ಸ್ವರೂಪ ಜ್ಞಾನ ಇಲ್ಲ. ತಾ ಯಾರು ತಾ ಇದ್ದಾನ ಶುದ್ಧ ಬುದ್ಧ ಪರಿಪೂರ್ಣ ನಿತ್ಯ ಮುಕ್ತ ಆನಂದ ಸುತ್ತಾ ಇದ್ದಾನೆ. ಅದು ಅಂತಾನೆ ಯಾವ ವಿಕಾರ್ಯವ ನಾಟುವಂತ ಕೊಡ್ತ ದುಃಖದಾಯಕವ ಇವಕ್ಕೆ ಜಡವ ಇವ್ ನಾ ಅದು ತನ್ನ ನಿಜ ಸ್ಥಿತಿ ಬಿಟ್ಟು ಇವು ಅನ್ಯ ಏನು ಹೀನವಾದಂತಹ ವಿಕಾರಿ ಆದಂತಹ ದುಃಖದಾಯಕವಾದಂತಹ ಈ ಏನು ಒಂದು ಉಪಾಧಿ ಈಗ ನಾನು ಅನ್ಕೋತಾನ ಇದು ಯಾವ ದುಃಖ ಕಾರಣೀಭೂತ. ಇವು ದುಃಖ ಆಗಲಿಕ್ಕೆ ತನ್ನ ಜ್ಞಾನ ಇರಲಿದ್ದು, ತನ್ನ
ಜ್ಞಾನ ಅನ್ನೋದು ಯಾಕೆ ಆನಂದ ಆಗ್ಬೇಕು ಅಂತ ಹಿಂಗೆ ಒಬ್ರು ಕೇಳಿದ್ರೆ ಆ ತನ್ನ ಸ್ವರೂಪ ಹಂಚಿ ಮತ್ತು ಆನಂದ ರೂಪದಲ್ಲ, ಅದು ಪರಿಪೂರ್ಣ ಆನಂದ ರೂಪದಿಂದ ತಾನು ಕೂಡ ಆನಂದ ರೂಪ ಆಗ್ತಾನೆ. ಮತ್ತೆ ಈ ದುಃಖ ಯಾಕೆ ಆಗ್ಬೇಕು? ಇದಕ್ಕೆ ಈ ದೇಹದ ಧರಿಸಿ ದುಃಖ ಯಾಕೆ ಆಗ್ಬೇಕು ಅಂತ ಎಷ್ಟು ಕೇಳಿದ್ರೆ, ಇದು ಈ ವಿಕಾರಿ ನಾಶವಂತ ಇದರಿಂದ ಇದನ್ನ ಹಸಿರು ನೀವು ದುಃಖಿ ಆಗ್ತಾನೆ, ತನ್ನ ಸುಖ ಆನಂದ ಪೂರ್ಣ ಆನಂದ ಸಿಗ್ತದೆ. ಅದಕ್ಕೆ ಇಲ್ಲಿ ಅದನ್ನ ಕೇಳ ಅವನ ದೇಹ ಈ ಜೀವನ ಏನು ತೋರಿಕೆ ರೂಪ ಯಾವುದು, ನಿಜ ರೂಪ ಯಾವುದು? ಯಾತಿ ಮುಖ್ಯ ಉಪಕೋಣತೆ ಅನ್ಯಥಾ ಭಾವ ಇದೆ. ನಾ ಹಿಂಗೆ ಯಾವುದೇ ಇದ್ರೆ ಅದೇ ದೇಹನ. ಈ ಮನುಷ್ಯ ದೇಹ ಇದ್ದರೆ ನಾ ಮನುಷ್ಯ ಅಂತಾನೆ, ನಾ ಪಶು ದೇಹ ಇದ್ದವಳ ಪಶು ಅಂತ, ನಾಯಿ 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 ಅಂತ. ಆದ್ರೆ ಆ ನಾಯಿ ಸುರುಕೊಂಡಕ್ಕೆ ಹೋದ್ರೆ ಅಥವಾ ಒಂದು ಬೇರೆ ಪಶುವಿನ ಸುರುಕೊಂಡಕ್ಕೆ ಹೋದ್ರೆ ಮನುಷ್ಯ ಸುರುಕೊಂಡಕ್ಕೆ ಹೋದ್ರೆ ಎಲ್ಲ ಒಂದೇ ಸಿದ್ಧಾಂತ. ಇಷ್ಟು ಚಮತ್ಕಾರ. ಎಲ್ಲ ನಿಧಿ ಕೂಡ ಒಂದೇ ಅಲ್ಲ. ಎಲ್ಲಿ ಬೇರೆಗಳ ಸೂಕ್ಷ್ಮ ಎರಡು ದೇಹಗಳಲ್ಲಿ ಮಾತ್ರವ. ಹೌದ್ರಿ, ಅರ್ಥ ನಿದ್ದಿ ಬಡದ ನಿದ್ದಿ ಇಬ್ಬರು ಬೇರೆ ಬೇರೆ ಯಾರು ಎಲ್ಲ ಒಂದೇ ಅಂತಾರೆ. ಒಬ್ಬ ಪಂಡಿತಿದ್ದಾನೆ, ಒಬ್ಬ ಮೂರ್ಖಿದ್ದಾನೆ ತಿಳ್ಕೊಂಡು ನಿದ್ಯೆಯೆಲ್ಲ ಓಡಿಸ್ಕೊತಿದ್ದಾರೆ. ಇಲ್ಲಿ ಮುಂದಿನ ಬಂತು ಅಂತ ಹೇಳಿ ಕಾರಣ ಏನಂತ, ಅದು ಇವೆಲ್ಲ ಬೇರೆ ಎಲ್ಲ ಬಂದು ಈ ಎರಡರ ಸೂಕ್ಷ್ಮದಲ್ಲಿ ಮಾತ್ರ ಬಂದು ಮತ್ತೆ ಅದೇ ಇವ ಏನೋ ಗಟ್ಟಿಟ್ಕೊಂಡಲ್ಲ, ಅದೇ ನಾನ್ ತಾದಾತ್ಮ್ಯ ಭಾವದಿಂದ ಹಿಡ್ಕೊಂಡು ಅದನ್ನೇ ನಿದ್ದೆಯನ್ನು ಕೂಡ ಹೋಗಿರ್ತಾನೆ. ಯಾಕಂದ್ರೆ ನಿದ್ದೆ ಆಗಿದ್ದು ಕೂಡ ಮತ್ತೆ ನಾ ಅಂತ ಹೇಳ್ತಾನೆ. ಅಂದ್ರೆ ಅದೇ ದೃಢಭಾವನೆ ಮಲಗಿರ್ತಾನೆ. ಅದೇ ದೃಢಭಾವನೆ ಹೇಳ್ತಾನೆ. ಜಾಗೃತ ಸ್ವಪ್ನದಲ್ಲಿ ಇದ್ದಂತಹ ಯಾವ ಇದೊಂದು ಆಗಂತುಕ ರೂಪದ ಇದನ್ನೇ ನಾನು ಗಟ್ಟಿಯಾಗಿ ಹಿಡ್ಕೊಂಡ ಮತ್ತೆ ಅದೇ ಅವನ ದುಃಖಕ್ಕೆ ಬಂದ್ರೆ ಕಾರಣ ಗೊತ್ತಾಗಿರ್ತಾರೆ. ಮತ್ತೊಂದು ಏನಾಗಿಲ್ಲ. ಅಧ್ಯಾರೋಪ ಅಂದ್ರೆ ತಾಗಿದ್ದನ್ನು ಬಿಟ್ಟು ಮತ್ತೊಂದಕ್ಕೆ ಆರೋಪ ಮಾಡ್ಯಾನ, ನಾ ಇಂಥ ವಿದ್ಯೆಯಲ್ಲಿ ಕಟ್ಟಾನ. ಈಗ ಮತ್ತೆ ಹೇಳಿ ಅವ ತನ್ನ ಪೂರ್ಣ ಸುಖಿ ಆಗ್ತಾರೆ, ಏನು ಉಪಾಯ ನಂಗೆ ಹಿಂಗ ಆಗಿರ್ತದೆ ಅದೇ ಹೇಳಲಾಗಿದೆ ತಿಳ್ಕೊಡ್ರಿ. ಕಾರಣ ಯಾಕೆ ಅದನ್ನ ಕೇಳ್ತಾರೆ, ಈ ಜೀವ ಯಾಕೆ ಅದಪ್ಪ ಅವ ಆಗಿದ್ದಂಗೆ ಖರೆಯಲ್ಲ, ಯಾಕಂತ ಹಿಂದ ವಿಚಾರ ಮಾಡೋಂತ ಹಿಂಗ ಆಗಿದಂಗೆ ಖರೆಯಲ್ಲ. ಇದ್ರ ಪಾರಾಗ ಉಪಾಯ ಮಾಡೋದು ಹೊರತಾಗಿ ನಾವು ಉಪಾಯ ಮಾಡೋದು ಹೊರತಾಗಿ ಯಾಕಾದ ನಾವು ಇದರಲ್ಲಿ ಮಾಡ್ಬೋದು ಇಡೀ ಜನ್ಮ ಹೋಗುದಿಲ್ಲ. ಹಿಂಗಲ್ಲ ಏನಪ್ಪಾ ಇದು ಅಂತ ನಾವು ಕಥಮಿದಂ ಉದ್ಭೂತಂ ಅಮುಷ್ಯಕೋ ಹೇತು ಇದನ್ನ ಕದಾಪಿ ಚಿಂತ್ಯಂ ಮಾಹಿತಿ ವಿಶ್ವ ಧೀಮತ. ಬುದ್ಧಿವಂತರಿಗೆ ಹೋಗ್ಬೇಕು, ಜಗತ್ತಲ್ಲಿ ಹುಡ್ತು, ನಾಯಲ್ಲಿ ಹುಟ್ಟಿದೆ, ಶರೀರದಲ್ಲಿ ಬಂತು, ಹ್ಯಾಂಗಾತಿದ್ದು, ಎಲ್ಲಿಂದ ಬಂತು, ಯಾವ ಕಾಲ ಎಷ್ಟು ವರ್ಷ ಆಯ್ತು, ಹಿಂಗೆ ಹುಡುಕಾಡಕ್ಕೆ ಹೋದ್ರೆ ಎಂದಿಗೂ ಅವ್ರು ನೆಲೆ ಹತ್ತುವುದಪ್ಪ ಅಂತ. ಸುಳ್ಳಿದ ಮೇಲೆ ಹತ್ತುವುದು ಇಲ್ಲ ಅಂತಾರೆ. ನೆಲೆ ಹತ್ತಂದ್ರೆ ಸುಳ್ಳು ಹೇಳ್ಬೇಕಂತ ಹಿಂಗಂತೀನಿ. ಸುಳ್ಳು ನೆರೆ ಹತ್ತಿದ್ದಪ್ಪ ಅಂದ್ರೆ ಖರೆ ಆಗ್ತಿತ್ತು. ನೆರೆಯಾಗ ಹತ್ತುವುದಿಲ್ಲ ಅಂದ್ರೆ ಸುಳ್ಳು ಅಂತ ತಿಳ್ಕೊಬೇಕಂತ. ಸರಿಲ್ಲ, ಮಾಹಿತಿ ದೀಪದ ವಿಷಯ ಮಾಯಾ ಹತ್ತಕ್ಕೆ ಹೋಗ್ಬೇಕು. ಮತ್ತೆ ಹಂಗ ನಾ ಈ ಅಜ್ಞಾನ ಯಾಕಾತು, ಸುಳ್ಳು ಪ್ರಶ್ನೆ ಅಜ್ಞಾನ ಯಾಕಾತು, ಜೀವ ಯಾಕಾದ್ನ, ಇದಕ್ಕೇನ್ ಕಾರಣ ಆತು ಹೇಳ್ರಿ ನಮ್ಗೆ. ಅದಕ್ಕೆ ಅವ್ರ ಮೊದಲು ಮುಕ್ತ ಆಗ ಬಹಳ ಹಿಂದಾಡಿಗೆಲ್ಲ ವಿಷಯ ವಿಚಾರ ಕೂಡಂತ ಬೇಕಾದ ಅಂದ್ರೆ ಮಟ್ಟಿಗೇನು ಜೀವದ ಈಗ ತನ್ನ ಅಧ್ಯಾರೋಪದಿಂದ ಇಷ್ಟು ದುಃಖ ಆಗಿದೆ. ಈಗೇನಾಗಿದೆ, ಇದು ಬಹಳ ಅಪವಾದ ಅಂತ ಇಂಥಗಳಾಗಿದೆ. ಅಧ್ಯಾರೋಪ ಮಾಡ್ಕೊಂಡಿದ್ದನ್ನ ನಾವು ಹಾಕಿದ್ದಕ್ಕೆ ಅಪವಾದ ಅಂತಾರೆ. ಅಧ್ಯಾರೋಪ ಅಪವಾದ ಅಂತ ಹಿಂಗ ವೇದಾಂತರ ಪ್ರಮೇಯ ಬರ್ತದೆ. ಇದು ಅಧ್ಯಾರೋಪ ಇದು ನಾವು ಮಾಡ್ಕೊಂಡಿದ್ದೆಲ್ಲ. ಅದು ಇದ್ದದ್ದು ಒಂದು ಬೇರೆ ಅನ್ನೋದು, ಇದ್ದದ್ದು ಬೇರೆ ಮತ್ತೊಂದು ತಾನು ಇದು ಅಧ್ಯಾರೋಪ ಆಯ್ತು. ಈಗಿಂದ ಮತ್ತೊಂದು ತಾನು ದುಡ್ದಿಂದ ಅಪವಾದ ಬಿಟ್ಬಿಡುದು. ತೆಗೆದಾಕಿದ್ರೆ ತಾಗಿದ್ದಕ್ಕಿದ್ದ ಅಂತಂದ್ರೆ ಆ ಇದ್ದ ಅನುಭವವಾಗಿ ತಾವು ಎಲ್ಲ ಸಿಕ್ಬಿಡ್ತು ಅಂತಾರೆ. ಅನುಭವ ತಾನುವಾಗಿ ಅದು ಪರಮಾನಂದ, ಸಚ್ಚಿದಾನಂದ ಅಥವಾ ನಿತ್ಯ ಮುಕ್ತ ಅಥವಾ ಬ್ರಹ್ಮ ಸ್ವರೂಪ ಇವೆಲ್ಲ ತಾನು ಬಂದ್ಬಿಡ್ತಾವ. ತಾನು ತಿಳಿದ್ರೆ ಹಂಗೆ ಮುಕ್ತ ಆಗ್ತಾನೆ ಅಂದ್ರೆ ತಾನೇ ಬ್ರಹ್ಮದಿಂದ ಬ್ರಹ್ಮಕ್ಕೆ ಹಂಗೆ ಆಗ್ಬಿಡ್ತು, ಸಹಜ ಮುಕ್ತ ಆಗ್ತಾನ. ಅದಕ್ಕೆ ಕಾಯ ಸಾಂಗಾವೇ ಮಾತೆ ಜೀವ ಜೀವ ಹ್ಯಾಂಗ ಮುಕ್ತ ಆಗ್ತಾನೆ, ಇದೆಲ್ಲಾ ವಿಷಯ ಇದೆ. ಯಾವ ಶಾಸ್ತ್ರಗಳು ಒಂದು ಇದೇ ವಿಷಯನೇ. ಜೀವ ಹ್ಯಾಂಗ ಮುಕ್ತ ಆಗ್ತಾನೆ, ಬಂಧುಗಳು ಬಿದ್ದಾಗ ನಿಶ್ಚಿತನೇ ಇದೆ. ಯಾಕಂದ್ರೆ ಸುಖಿ ಇದ್ದಾನೆ, ಮತ್ತೆ ಆಶಾ ಇತ್ಯಾದಿಗಳಿಂದ ಏನು ಜರ್ಜರಾಗ್ಯಾನ, ಮತ್ತೆ ಇದರಿಂದ ಮುಖ್ಯ ಮುಂದೆ ಜನ್ಮ ಸಂತಾನ ಇದ್ದು ನಿಶ್ಚಿತನೇ ಇದೆ. ಇದು ಬಂಧನ ಆಗಿದ್ದು ನಿಶ್ಚಿತ. ಈ ಬಂಧನ ಹ್ಯಾಂಗ ಹೇಳ್ತದೆ,
ಇವು ದುಃಖ ಇದ್ದರೆ ದುಃಖ ಹೆಂಗ್ ನಾಶ ಆಗ್ತದೆ? ದುಃಖ ನಾಶ ಉಪಾಯ ಏನು? ಇದೇ ಎಲ್ಲಾ ಶಾಸ್ತ್ರಗಳ ಮುಖ್ಯವಾದಂತಹ ಒಂದು ಜಿಜ್ಞಾಸ ಅಥವಾ ಇದನ್ನ ಉತ್ತರ ಕೊಡ್ಲಿಕ್ಕೆ ಎಲ್ಲ ಶಾಸ್ತ್ರ ಹೊರತಾವ. ಆದ್ರೆ ಖರೆ ಉತ್ತರ, ಪೂರ್ಣ ಉತ್ತರ ಮಾತ್ರ ವೇದಾಂತ ಕೊಡ್ತು, ಹುಡುಕಿ ಕೊಡೋದು. ಉಪಾಧಿ ಇಷ್ಟೇ ಅವರು ಏನು ಆ ಜೀವನ ಸ್ವರೂಪ ನಿರ್ಣಯ ಮಾಡ್ತಾರೆ. ಇಂಥಲ್ಲಿ ಒಂದು ಅವನ ಜೀವ ಮತ್ತೊಂದು ಈ ಎಲ್ಲ ಮತ್ತೊಂದು ಅವನ ಜೀವ ತೋತಾನೆ, ಉಪಾಧಿ ಮಕ್ಕಳು ಗ್ರಹಣ ಮಾಡ್ತಾನೆ. ಆ ಉಪಾಧಿ ಗ್ರಹಣ ಮಾಡ್ತಾರೆ, ಉಪಾಧಿಯಲ್ಲಿ ಯಾವಾಗಲೂ ಹೆಸರು ನಾವು ಗುರುತಿರ್ತದೆ. ಶಾಶ್ವತವಾದ ಉಪಾಧಿ ಸಾಧ್ಯ ಇಲ್ಲ ಅನ್ನೋದೊಂದು ಎಲ್ಲ ಮರ್ತು ಬಿಡ್ತಾರೆ ಮಂದಿ. ವಿಕಾರಿ ಇದ್ದಂತ ಶರೀರ ಇರ್ತದೆ, ಅದು ರೂಪಾಗುದಿಲ್ಲ. ಹಿಂದೆ ಹೇಳುದಿರ್ತದೆ ಅದಕ್ಕೆ ಹೇಳ್ತಾರೆ ಶರೀರ ಇರ್ತದೆ, ರೂಪಾಗುದಿಲ್ಲ. ಊಟ ಅಮೃತ ಊಟ ಮಾಡ್ತಾನೆ, ಹಸಿವಾಗುದಿಲ್ಲ. ಹಸಿವಾಗುದ್ರ ಕಡೆ ಊಟ ಮಾಡ್ತಾನೆ, ರುಚಿ ಆಗ್ತಾವ. ಅಲ್ಲಿ ಉಪಾಧಿಯಲ್ಲಿ ಇರ್ತದೆ ಈ ತತ್ವಭಾವ ಇದ್ದದ್ದೇ. ಇದರಿಂದ ಹೆಚ್ಚು ಕಡಿಮೆ ಆಗಿ ಅದು ಸುಖ ನಿರ್ಮಾಣ ಆಗುವುದೇ, ವಿಕಾರ ಆಗುವುದೇ, ನಾಶ ಆಗುವುದೇ ಎಂಬಂತಹ ಒಂದು ಏನು ಉಪಾಧಿ ಧರ್ಮದ ಆ ಇಂಥ ಉಪಾಧಿ ಧರ್ಮ ಇದ್ದಂತಹ ಉಪಾಧಿ ಅದನ್ನು ನಾವು ಕಲ್ಪನಾ ಮಾಡಿ ಅಂತ ಉಪಾಧಿ ಸಿಗ್ತದೆ ಅಂತ ಹೇಳ್ತಾರೆ. ಅದು ಉಪಾಧಿ ಯುಕ್ತವಾಗಿ ಅವ್ನು ಇಟ್ಟು ಅವ್ನು ಪೂರ್ಣ ಸುಖಿ ಮಾಡಬೇಕಂತ ಪ್ರಯತ್ನದ ಅದು ಎಂದೆಂದು ಆಗಲಾರಪ್ಪ ಅಂತ ಇದು ಇನ್ನು ಬೇರೆ ಒಪ್ಕೊಂಡು ಮೊದಲೇ ಎಷ್ಟು ಯಜ್ಞಗಳು ಮಾಡಬೇಕು, ಇಂದ್ರ ಪದವಿ ಮಾಡಬೇಕು, ಇಂದ್ರ ಪದವಿ ಹೋಗ್ಬೇಕು. ಕಡೆಗೆ ಇಂದ್ರ ಪದವಿ ಏನಿಲ್ಲ ಅದು ನಾಶ ಬಂತು ಅಂತ ಸಿದ್ಧ ಮಾಡ್ತು. ಇಷ್ಟೇ ಇನ್ನು ಮುಂದೆ ಇಷ್ಟೇ ಆಗಿದೆ. ಇಂದ್ರನ ಬಗ್ಗೆ ಇಂದ್ರ ಜಾಗ ಈ ಬೇರೆ ದೇವರು ಒಂದು ಕಡೆಗೆ ಇಂದ್ರ ಪದವಿಯಿಂದ ಸ್ವರ್ಗ ಇದು ನಾಶ ಬರ್ತದೆ, ಚ್ಯುತಿ ಅದೆ, ಅಲ್ಲಿಂದ ಈರಾಟದೆ, ಅದೆಲ್ಲ ದೋಷಗಳಂತ ನಾವು ಒಪ್ಕೋತೀವಿ. ಇಲ್ಲಿ ಸ್ವರ್ಗದಲ್ಲಿ ಕೂಡ ಇಂದ್ರ ಪದವಿ ಇಂದ್ರನ ಏನು ಸ್ವರ್ಗ ಅದೇ ಅಲ್ಲೇ ಇದ್ರೆ ಹೆಚ್ಚು ಕಡಿಮೆ ಇದ್ರಿಂದ ಅದೇ ಈರಾಟದ ಕ್ಷಯ ಅದ, ಮುಂದೆ ಕ್ಷಯ ಆದ ಅದು ಲಘು ಮುಗಿತದೆ, ಪತನದ. ಈ ಮೂರು ದೋಷಗಳಲ್ಲಿ ಎಲ್ಲಿ ಇಂದ್ರ ಲೋಕದೊಳಗೆ ಅಥವಾ ಸ್ವರ್ಗದಲ್ಲಿ ಅವ ಅಂತ ನಾವು ಆದ್ರೆ ಇದೇ ದೈವತಾಲೋಕ ಹೇಳಿದ್ರೆ ಈಗಿನ ಮಾತ್ರ ಹೋಗಿಲ್ಲ ಅಂತ ಅವನು ಇಷ್ಟೇ ಒಂದು ದೊಡ್ಡ ಸರ್ಕಲ್ ಆಗಿದೆ. ಏನು ದೋಷಗಳವ ಇಂದ್ರಲೋಕದಲ್ಲಿ ಮಾತ್ರ ಅದ, ಈ ವೈಕುಂಠ ಕೈಲಾಸಾದಿ ಲೋಕದಲ್ಲಿ ಇಲ್ಲ. ಅಲ್ಲಿ ಮಾತ್ರ ಇದ್ರೆ ಕಟ್ಟಡಕ ಆಗಿರ್ತಾವ. ಎಷ್ಟೋ ಅವೇ ಇಂಥವೇ ಯಾವ ಅದೇ ವಿಷಯ ನಾವು ಪ್ರತಿಪಾದನೆ ಮಾಡ್ತಾರೆ. ನಾವು ವಿಚಾರ ಮಾಡಿ ನೋಡಿದ್ರೆ, ಸಂಶೋಧನೆ ಮಾಡಿ ನೋಡಿದ್ರೆ ಅದು ಎಂತ ಸುಧಾರ ವ್ಯವಸ್ಥೆನಪ್ಪ ವೈಕುಂಠ ಕೈಲಾಸ ನಾವು ನೋಡಿದ್ರೆ ಅವ್ರು ಇದೇ ಕಾಮ ಹೋಗಾದ್ರೆ ಈ ವಿಷಯಗಳನ್ನ ಅದೇ ತೋರಿಸ್ತಾರ ಅಂತ ಹಿಂಗೆ. ಅಂದ್ರೆ ಅವು ಇಲ್ಲಿಗೆ ಯಾವ ಮೇವು ಮಾಡ್ತಾವ, ನಾವು ಬಂಧನ ಮಾಡ್ತಾವ, ಅಲ್ಲಿ ಯಾಕೆ ಮಾಡ್ತಾರ ಹಂಗೆ ಅದು ಉಪಾಧಿಯುಕ್ತರೇ ಏನು ಈ ಜೀವನ ಇಟ್ಟು ಅವ್ರು ಪೂರ್ಣ ಸುಖಿ ಮಾಡಬೇಕು, ಪೂರ್ಣ ಪರಪದಿ ಮುಟ್ಟಿಸ್ಬೇಕು ಅಂತ ಒಂದು ಎಲ್ಲಾರ್ದೇನು ಪ್ರಯತ್ನ ಅದು ವೇದಾಂತಕ್ಕೆ ಮಾನ್ಯ ಇಲ್ಲ, ವಿಚಾರಕ್ಕೂ ಮಾನ್ಯ ಆಗುದು. ಇದಕ್ಕೆ ಹೂವನ ಬೇಡ ಅದ ವೈಕುಂಠ ಇದು ವರ್ಗಕ್ಕೆ ನಾವು ಅದಕ್ಕೆಲ್ಲ ದೋಷಗಳು ಹೋಗ್ಬೇಕು. ಮತ್ತೆ ವೈಕುಂಠಕ್ಕೆ ಒಪ್ಕೋಬಾರ್ದು. ಯಾಕೆ ಒಪ್ಕೋಬಾರ್ದು? ಅಲ್ಲಿಂದ ಒಬ್ಬ ದೇವರಿದ್ದಾನೆ, ಇದು ಅಲ್ಲಿ ಏನಿದ್ದಾನೆ ಇಲ್ಲಿ ಶಿವಾರಿಸ್ತು ಇದ್ದಾರೆ. ಅಲ್ಲೂ ಮತ್ತೆ ಅವನು ವೈಭವ ಸಾಕಷ್ಟು ಅಲ್ಲೂ ಗಾಯಕಿರ್ತಾರೆ, ಅದು ಎಲ್ಲ ಎಷ್ಟೆಷ್ಟು ಹಂಗೆ ಇಲ್ಲೂ ಗಾಯಕಿರ್ತಾರೆ. ಅವ್ನು ದೊಡ್ಡ ದರ್ಬಾರ್ ಇರ್ತದೆ, ಇಲ್ಲೂ ಭಕ್ತಿರ್ತಾರೆ. ಇದು ಸ್ತ್ರೀ ಮಾಡ್ತಾರೆ, ಸ್ತ್ರೀ ಮಾಡ್ತಾರೆ. ಇದು ಹಂಗೆ ಇಂದ್ರಸ್ತ್ರೀ ಮಾಡ್ಯಾರ, ನೀವೇ ಕರ್ನಾಟಕ ನೀವೇ ಇಂದ್ರಸ್ತ್ರೀ ಮಾಡಿದ್ರೆ ಅವ್ರ ಭಕ್ತಿ ಮಾಡ್ಯಾರ. ನೀವು ವಿಷ್ಣು ಶಿವಾದಿಗಳು ಮಾಡ್ತೀರಿ. ಅದು ಅಂತ ಏನೂ ಇಲ್ಲ. ನಿಮ್ಗೆ ಅಂತ ಇಲ್ಲಾದ್ರೆ ಇದು ಕೂಡ ಅದು ನಮ್ಮ ಮಾತು ಶಾಶ್ವತ ಇರ್ತು ಅಂತ ನೀವೇ ಅಂತೀರಿ. ಇವತ್ತು ಅಗ್ರಹದ ಮಾತಂದು ಹೊಸದಾಗಿ ಸಿದ್ಧಾಂತ ಆಗುದಿಲ್ಲ. ನಮ್ಮ ಅಭಿಮಾನ ನಾವಂತೀವಿ ಏನ್ ಮಾಡೋವಂತ ಮುಂದೆ ಅಷ್ಟೇ ಅಂದಂಗ ವಿಚಾರ ನಿರ್ಣಯ ಮಾಡೋದಾದ್ಮೇಲೆ ನಾವೀಗ ನಮ್ಮ ದೇವರ ನಾವು ಹಾಕ್ತೀವಿ, ಅಮಾವಾಸ್ಯ ಇಡ್ಲಿಕ್ಕೆ ಬೇಕು ಅಂದ್ರೆ ಅದು ಅವಶ್ಯ ಆಗ್ತದೆ. ಹೀಗೆ ಅಂತಾರೆ ಕ್ರಿಸ್ತರಂತಾರೆ. ಸ್ವರ್ಗದಲ್ಲಿ ಯಾವ ದೇವರಿದ್ದಾನೆ, ಆ ದೇವರ ಬಲಕಿನ ಬಾಜು ಕೇಸು ಜಾಗದ ಇವರೆಲ್ಲ ಆ ಸ್ವರೂಪಕ್ಕೆ ಹೋಗ್ತಾರೆ. ಈ ಕ್ರಿಶ್ಚಿಯನ್ ಎಲ್ಲಾರು ಸತ್ಮೇಲೆ ಆ ಸ್ವರೂಪ ಆಕೆ ಹೋಗ್ತಾರೆ. ಅದೆಲ್ಲ ಅವ್ರು ಸುಖವಾಗಿ ವಾಸ ಮಾಡ್ತಾರೆ. ಅದೇನು ಸಾಕಷ್ಟು ಏನು ಅಡ್ಡಿ ಇಲ್ಲ. ಅದು ಶರೀರಯುಕ್ತವಾಗಿ ಉಪಾಧಿಯುಕ್ತವಾಗಿ ಇರ್ತಾರಲ್ಲಿ ಅದೇ ಅವು ಬಹಳ ಪೂರ್ಣ ಸುಧಾರಿಸ್ತಾರೆ ಅಂತ ಏನೊಂದು ಒಂದು ತತ್ವದ ಸಿದ್ಧಾಂತದ ಇದು ಹೊಂದಿಕೆ ಆಗಲಾರಂತಹದ್ದು. ವಿಚಾರಕ್ಕೆ ಒಪ್ಪಿಗೆ ಆಗಿರೋ ಸಿದ್ಧಾಂತ ಇಲ್ಲ. ಎಲ್ಲಾ ಧರ್ಮದವರು ಮೇಲೆ ಶಬ್ದ ಇಲ್ಲ. ಕ್ರಿಸ್ತಿ ಧರ್ಮದವರು ಮಾಡ್ಯಾರೆ, ಮತ್ತೆ ಮುಸಲ್ಮಾನ್ ಧರ್ಮವರು ಅವ್ರು ಹಿಂಗೆ ಅಲ್ಲಿಂದ ಅಲ್ಲ ಇದ್ದಾರೆ ಮೇಲೆ ಅಲ್ಲಿ ಇದು ಮಾಡಿ ಸ್ವರ್ಗ ಹೋಗ್ತೀವಿ. ನಾವು ಅವ್ರು ನಂಬಬೇಕು, ಮೊಹಮ್ಮದನ್ನ ನಂಬಬೇಕು, ಸ್ವರ್ಗ ಹೋಗ್ತೀವಿ, ಅಲ್ಲಿ ಆರಾಮ ಇರ್ತೀವಿ. ಅಲ್ಲೇ ದುಃಖದ ನವರೇಶ್ ಇಲ್ಲದೆ ಹಿಂಗೆ ಅಂದಾರೆ. ಅದರಂತೆ ನಮ್ಮ ಹಿಂದೂ ಧರ್ಮ
ಎಷ್ಟೆಷ್ಟು ದೇವತೆಗಳು ಅಷ್ಟು ಶ್ಲೋಕ ತಯಾರಾಗ್ಯಾವ. ಅಂದ್ರೆ ಇವತ್ತು ಅರ್ಥ ಏನಂದ್ರೆ ವೇದಾಂತ ಅಂದ್ರೆ ಹಿಂಗೆ ಇದೆ, ಇದು ವಿಚಾರಕ್ಕೆ ಹೊಂದಾದ ಮಾತು. ಯಾವುದು ಉಪಾಧಿಯನ್ನು ಇಟ್ಟು ಉಪಾಧಿಯುಕ್ತವಾಗಿತ್ತು ಇವ ಪರಿಪೂರ್ಣ ಸುಖಿ ಆಗ್ತಾನೆ ಅಥವಾ ಪರಮಾತ್ಮ ಹೊಂತಾನ. ಉಪಾಧಿ ಧರ್ಮಗಳೇ ಹಿಂಗೆ ಚಮತ್ಕಾರಿಕವ. ಅವು ಹೆಚ್ಚು ಸ್ವಭಾವನೆ ಇದೆ. ಹೆಚ್ಚು ಕಡಿಮೆ ಅಂದ್ರೆ ಹೆಚ್ಚು ಸುಖ, ಕಡಿಮೆ ದುಃಖ, ಅದ್ರ ದುಃಖ ಬಂತೆ. ಹೆಚ್ಚು ಕಡಿಮೆ ಅಂದ್ರೆ ಒಬ್ರು ಹೆಚ್ಚು ಒಮ್ಮೆ ಹೆಚ್ಚು ಮಕ್ಕಳು ಕಡಿಮೆ ಇರ್ತಾರೆ. ಎಷ್ಟು ಮಂದಿ ಅಂತಾರೆ ಅದು ಹೋದ್ಮೇಲೆ ಅವ್ರು ತಮಗೆಷ್ಟು ಅಷ್ಟು ಅವ್ರಿಗೆ ಇಷ್ಟ ಮಾಡಂಗಿಲ್ಲ ಅಂತ. ಇವು ಸ್ವಭಾವ ಮನುಷ್ಯ ಸ್ವಭಾವ ಜೀವ ಸ್ವಭಾವ ದುಡ್ಡು ಹೇಳ್ತೀನಿ ಅಂತ. ಯಾಕೆ ನಮಗೆ ಎಷ್ಟೇ ಸಾಕಂತಾರ ಉದ್ಗೀಲ ಕನ್ಬಾರ್ದು ಇದನ್ನ ಯಾಕಂದ್ರೆ ಇವತ್ತು ಅರ್ಥದಿಂದ ಯಾವ್ದ್ರ ವಿಚಾರ ಮಾಡಿ ಕೂಡ ವೇದಾಂತಿ ನಿರುಪಾಧಿಕ ಸುಖ ಉಪಾಧಿ ಧರ್ಮನೇ ಅದು ಅವು ಹೆಚ್ಚು ಕಡಿಮೆ ಆಗುವುದು, ವಿಕಾರಿ ನಾಶವಂತ ಹೆಚ್ಚು ಕಡಿಮೆ ಇದ್ರಿಂದ ಆ ಉಪಾಧಿಯುಕ್ತವಾಗಿದ್ದಂತಹ ಜೀವಗೆ ಉಪಾಧಿ ಉಪರೇಂದ್ರ ಜೀವ ಅಂತ ಯಾರು ಮಾಡ್ತಾರೆ ಅಂತ ಜೀವಗೆ ಪರಿಪೂರ್ಣ ಸುಖ ಪರಮಾನಂದ ನಿಜವಾದ ಮೋಕ್ಷ ಇದ್ರ ಮುಕ್ತಿ ಸಿಗ್ತಾನ. ಉಪಾಧಿ ಸಿಗ್ತಿದಾನ, ಮುಕ್ತಿ ಹೇಗಾಗ್ತದೆ? ಉಪಾಧಿ ಧರ್ಮದಿಂದ ಯಾವ ಬದ್ದಾಗೇನ ಉಪಾಧಿ ಧರ್ಮ ಸುಖ ದುಃಖದಿಂದ ಯಾವ ಅದನ್ನು ತಿಳ್ಕೊಂಡ ನಾವು ಅಂದ್ರೆ ಅದು ಬದ್ಧ ಹಂಗ ಅದು ಅದೇ ಯಾವ ಮುಕ್ತಿ ಅವ್ರೆ ಅಲ್ಲ. ನಿಜವಾದ ಮುಕ್ತಿ ಆಗ್ಬೇಕಾದ್ರೆ ಪರಮಾನಂದ ಸಿಗಬೇಕಾದ್ರೆ ಈ ಉಪಾಧಿ ಗ್ರಹಿತ ಅಂತ ಸ್ವರೂಪ ಯಾವ ತತ್ವದಲ್ಲಿ ಯಾವ ಸಿದ್ಧಾಂತದಲ್ಲಿ ಯಾವ ಪ್ರತಿಪಾದನೆ ಮಾಡ್ತದೋ ಆ ತತ್ವದಲ್ಲಿ ಮಾತ್ರ ಇದು ಸಿಗ್ಬೋದು. ಪರಮಾನಂದ ಈ ಮುಕ್ತಿ ಸಿಗೋದು ಹೊತ್ತಾಗಿ ಉಪಾಧಿಯುಕ್ತವಾಗಿ ಹೋಗುವಂತಹ ಯಾವ ಧರ್ಮದಲ್ಲಿಯೂ ಸಿಗಲಾರುವಂತ ಇದು. ನಾವು ಒಂದೊಂದು ಹೇಳಾದ್ರೆ ಯಾವ್ದು ಬೇಕಾದ್ರೂ ನಮ್ದೇನು ಅಡ್ಡಿ ಇಲ್ಲ. ಅದು ಕೃಷ್ಣ ಇದ್ರು ಅದು ನಾವು ತೆಗೆದು ಹಾಕ್ತೀವಿ, ಮೊಹಮ್ಮದ್ ತೆಗೆದು ಹಾಕ್ತೀವಿ, ಯಾವ್ದು ಬೇಕಾದ್ರೂ ಉಪಾಧಿ ಇಟ್ಕೊಂಡು ನಾವು ಮೋಕ್ಷ ಹೇಳ್ತೀವಪ್ಪ ಅಂದ್ರೆ ಆ ನಿಜವಾದ ಮೋಕ್ಷ ಅಲ್ಲ ಅಂತ ಸಿದ್ಧಾಂತ. ಅದೇ ವಿಷಯ ನೋಡ್ರ ಅವಾಗಿ ಜೀವಾದ ಭೇದ ಸತ್ಯತೆ ಜೀವ ಅನೇಕ ರೀತಿ ಇದ್ದಾರೆ. ಅವ್ರು ಭೇದಗಳು ಇದ್ದೇ ಇಲ್ಲ ಅವಂತೂ ಸತ್ಯ ಸ್ಥಾಪನ ಮಾಡ್ತಾರೆ. ಮಾತ್ರ ಅದೇ ಬ್ರಹ್ಮಚಿನ್ಮೂರ್ತಿ ಸರ್ವಜ್ಞತ್ವಾಮುಳೆ. ಇನ್ನ ಅವ್ರೇನ್ತಾರೆ ಈಶ್ವರ ಸರ್ವಜ್ಞರ ಜೀವ ಕಿಂಚಿತ್ತಿದ್ದಾನೆ. ಈಶ್ವರ ಸರ್ವಕರ್ತ ಇದ್ದಾನೆ, ಅಲ್ಪಕರ್ತ ಇದ್ದಾನೆ. ಕಿಂಚಿತ್ ಸರ್ವಜ್ಞ ಮೂಲಕವಾಗಿ ಅಲ್ಪಕರ್ತ ಮೂಲಕವಾಗಿ ಇದು ಜೀವ ಸಣ್ಣವ ಅಲ್ಪ. ಅವನು ನಿಜವಾದ ದೇವರಲ್ಲಿ ಪರಮಾತ್ಮ ಶ್ರೇಷ್ಠ. ಇನ್ನ ವೇದಗಳ ಮಹಾವಾಕ್ಯಗಳು ಹಿಂಗೆ ಹೇಳ್ತಾವಲ್ಲ, ಒಬ್ಬರ ಸಂಶಯ ತೆಗೆದ್ರೆ ಏನು ಅಹಂ ಬ್ರಹ್ಮಾತ್ಮ ವೇದ ಹೇಳ್ತಾರಲ್ಲಿ ಅಥವಾ ವೇದ ಹೇಳ್ತಾರೆ ಏನಂತೀರಿ ಈಗ ಏನಾದ್ರು ಕೇಳಿದ್ರೆ ಅವ್ರೇನಿದಾರಂದ್ರೆ ಅಹಂ ಬ್ರಹ್ಮಾತ್ಮ ಇದು ಜೀವನದ ವಾಕ್ಯ ಅಲ್ಲ, ಈಶ್ವರ ಅನುಭವ. ಈಶ್ವರ ಇದ್ದವ ನಾ ಬ್ರಹ್ಮ ಇದ್ದೀನಿ ಅಂತ ಅಂದನ ಹೊರತಾಗಿ ಇದು ಜೀವನ ಅನ್ವಯಿಸುವುದಿಲ್ಲ ಅಂತ ಒಂದು ಅಹಂ ಬ್ರಹ್ಮಾತ್ಮ ಮಹಾವಾಕ್ಯದ ಅರ್ಥ ಇರ್ತೀವಿ. ಮಾತ್ರ ಈ ತತ್ವಮಸಿ ಮಹಾವಾಕ್ಯದ ಇದಾರ್ಥ ಆಗಲಿ. ತತ್ ಅಂದ್ರೆ ಅದು ಅದರ ಅದು ಅದೇ ಆಗಲಾರಿ. ಆದ್ರಿಂದ ಅದನ್ನ ಧೈರ್ಯ ಅರ್ಥ ಮಾಡ್ಬೇಕಂತ ಸತ್ಯತ್ವಮಸಿ ಅವನವನು ಇಟ್ಟಿದೆ, ತಸ್ಮಿಂತ ಅವನಲ್ಲೇ ಇಟ್ಟಿದೆ, ಅವನಿಂದಲೇ ಇಟ್ಟಿದೆ. ಹೀಗೆ ವಿಭಕ್ತಿ ಪುಸ್ತಕ ಹಚ್ಚಿ ಮಾಡ್ತಾ ಅದು ಅರ್ಥ ಮಾಡ್ಕೊತಾಗಿ ಅದೇನಿದ್ರೆ ಇದನ್ನು ಮಾಡಬಾರ್ದು ಅಂತ ಅಂದ್ರೆ ಈಗ ಸರಿತದೆ. ಅದಕ್ಕೆ ಅದನ್ನ ಅಂದ್ಕೊಂಡಾರಿಗೆ ಏನು ಇದೇನು ಅಹಂ ಬ್ರಹ್ಮಾತ್ಮೆ ಅಂತ ಮಹಾವಾಕ್ಯದ ಇದನ್ನ ದೇವ್ರ ಅಂತ ನಾ ಬ್ರಹ್ಮಿದ್ದೆ ಅಂತ ದೇವ್ರ ಅಂತ ಅವನ ಹೊರತಾಗಿ ಈ ಜೀವರಿಗೆ ಅದಕ್ಕೆ ಅಧಿಕಾರ ಇಲ್ಲ ಅಂತ ಹಿಂಗೆ ಎಷ್ಟು ಮಂದಿ ಪ್ರತಿಪಾದನೆ ಆ ವಿಷಯ ವಿಚಾರ ಕೂಡ ಬ್ರಹ್ಮಣ ಸರ್ವ ನಾ ಬ್ರಹ್ಮ ಅಂತ ಈಶ್ವರ ಅದಕ್ಕೆ ಸರ್ವಜ್ಞ ಇದ್ದಾನೆ ಅವ ಅಂತಾನೆ ಇದ್ದಾನೆ, ಅದು ಯೋಗ್ಯತೆ. ಆದ್ರೆ ಜೀವ ಜೀವ ನಾಯಿಸಿದೆ ಏನಪ್ಪ ಅಂದ್ರೆ ಥ್ಯಾಂಕ್ಸ್ ಸಾಧ್ಯ ಐತಪ್ಪ ಅಶಕ್ಯ ಮಾತು ಅವ್ರು ಮಾಡ್ತಾರೆ. ಅವ ರಾಜ ರಂಕ್ ಇದ್ದವ, ಸೇವಕಿದ್ದವ, ಸಿಪಾಯಿ ಇದ್ದವ. ನಾ ರಾಜ ಐತಿ ನನ್ನ ಎಷ್ಟು ದೊಡ್ಡ ಅಪರಾಧ ಆಗ್ತದೆ, ಶಿಕ್ಷಣ ಗುರಿ ಆಗ್ತಾನ. ನಾನು ಗುರಿ ಆಗ್ತಾ ಜೀವ ಅಂತ ನಾ ಬ್ರಹ್ಮ ಇದ್ದೀನಿ ಅಂದ್ರೆ
ಹಂಗ ಅಷ್ಟು ತಿಳಿದ್ರೆ ಆ ಬ್ರಹ್ಮನ್ ತಡಿಗೆ ಸಾಧ್ಯ ಇಲ್ಲಪ್ಪ. ರಾಜ ಗಂಡಕರು ಪಾವಿ ಪಾವಿ ವ್ಯಾಘಾತ ಅವತ್ತು ಹೆಂಗಪ್ಪ ಮತ್ತೆ ಶಿಕ್ಷಕ ಗುರಿ ಆಗ್ತದೆ. ಹೆಂಗ ರಾಜ ಮತ್ತು ಸಿಪಾಯಿದವ ರಾಜ ಏನಪ್ಪ ಅಂದ್ರೆ ಹೆಂಗ ರಾಜ ಅವನ್ನ ಮರ್ದನ ಮಾಡ್ತಾನ ಅಥವಾ ದಂಡ ಮಾಡ್ತಾನೋ ಹಂಗಿದ್ರೆ ಇದೆ ಹಿಂಗ ಅನುಭವಿಯಿಂದ ಶಿಕ್ಷಕ ಪಾತ್ರ ಆಗ್ಬೇಕಾಗ್ತದೆ. ಇವತ್ತು ಅನುವಾದ ಅವ್ರು ಹಿಂಗ ಅಂತಾರಂತ ಅರ್ಥ ಹೋಗ್ತಾನೆ. ಜಾತಿ ಬ್ರಹ್ಮತ್ವ ಜೀವೇತ ಅಧಪಾತ ಜೀವನ ಆ ಬ್ರಹ್ಮನ ಪದವಿ ದೇವರ ಪದವಿ ನಾ ಜೀವ ಕಸ್ಕೊಂಡು ಹೋದ್ರೆ ಅದಪ್ಪತ್ತ ಒಂದು ನಿಶ್ಚಯ ಅವ್ನು ನರಕ ಆಗೋದು ನಿಶ್ಚಯ. ಇಂತಿನ ನರಕ ಆಗ್ತದ ಅಂತ ಹೇಳ್ಬಿಡ್ತಾರೆ. ನರಕವೇ ಅಂತ ನರಕ ಹಾಕ್ಬೋಗ್ತಾನವ ಹಿಂಗೆ ಪ್ರತಿಪಾದನ ಇನ್ನು ಇದ್ರ ಬಗ್ಗೆ ವಿಚಾರ ಹಿಂಗಾರ ಮಾಡ್ತಾವ. ಇದು ಸಂಶಯತೆ ಕಡ್ಡಿ ಇಲ್ಲ ಹಿಂಗ ಅಂತಾರಪ್ಪ. ಹಿಂಗೆಷ್ಟು ಮಂದಿ ಹಿಂಗ ಆರೋಗ್ಯ ಬರ್ರೆ आपणहि भिन्नपणे वर्तते ते जे कथन जीवा कैति यमः जीवाति अपरोक्षाति प्राप्ति ते एकदा होय कैसे ಯೋಗ ಪರೀಕ್ಷೆ ಜೀವ ಯಾವ ಶುದ್ಧನೆ ಸಿದ್ಧನೆ ಅಲ್ಪನೆ ಇವ ಕಟ್ಟಂಗ ಅಲ್ಪನೆ ಇವಳ ವೇಸ್ತಾನು ಇವಾಗ ನಾ ಮಹಾನ್ ಅಥವಾ ಬ್ರಹ್ಮ ಅಥವಾ ನಾ ಅನ್ನೋ ಅಧಿಕಾರಿ ಅಲ್ಪ ಮಾತ್ರ ಇಲ್ಲ ಅಂದ್ರೆ ದೊಡ್ಡ ಅಪರಾಧ ಮಾಡ್ದಂಗ ಶಿಕ್ಷಾ ಗುರಿ ಆಗ್ತಾನೆ ಅಂತ ಈ ಒಟ್ಟಿಗೆ ಇಲ್ಲಿ ಸಂಶಯದ ರೂಪದ. हे असो मानवी जीवाते परि अब्रह्मत्व कल्पिते देवाते ಇಷ್ಟೇ ಅನ್ನಂಗಿಲ್ಲ. ಮನುಷ್ಯಷ್ಟೇ ಜೀವನಲ್ಲ, ಎಲ್ಲಾ ಜೀವರೇ. ದೇವ ಸಹಿತ ಲಕ್ಷ್ಮೀ ಸಹಿತ ಬ್ರಹ್ಮದೇವ ಸಹಿತ ಇವತ್ತು ಅವ್ರ ಅದೇ ಜೀವರು ಇವ್ರಿಗೂ ಯಾವ್ದು ಅಧಿಕಾರ ಇಲ್ಲ. ನಾ ಬ್ರಹ್ಮ ಅನ್ನುವಂತ ಅಧಿಕಾರ ಅಂದ್ರೆ ಯಾರೇ ಸಿಕ್ಕಿಲ್ಲ ಅಂತ. ದೇವರು ಕೂಡ ದೇವದ್ರು ಅಂತ ನಾವ್ ಹೇಳ್ತೀವಿ. ಅವರಾದ್ರು ಅಲ್ಪರೇ ಇದ್ದಾರೆ, ಅವರಾದ್ರು ಕಡಿಮೆ ಅವರೇ. ಆ ಈಶ್ವರದ ಗುಣದ ಅನಿಸ್ತಾ ಇಷ್ಟು ಲೆಕ್ಕ ಮಾಡಿದ್ದಾರೆ. 63 ಗುಣ ಈಶ್ವರದವ. ಆ ಲಕ್ಷ್ಮಿಯಲ್ಲಿ 50 ಗುಣ ಬಂದವ, ಬ್ರಹ್ಮಲ್ಲಿ 24 ಗುಣ ಬಂದವ, ಅವಕ್ಕಿಂತ ನಮ್ಮ 6 ಗುಣ ಬಂದವ. ಹೇಳ್ರಿ ಹೀಗೆಲ್ಲ ಹೆಚ್ಚು ಲೆಕ್ಕ ಮಾಡಬೇಡ ಯಾರೇ. ಅದು ಇವ್ರಿಗೆ ಇವ್ರು ದೇವತೆ ಅವ್ರು ಬಹಳ ಕಡಿಮೆ ಅವ್ರಿ. ಅವ್ರ ಜೀವರೇ ಅವ್ರ ಸ್ವಲ್ಪ ಬ್ರಹ್ಮ ಇಲ್ಲ. आपनारी मात्र उपासने वास्तविक ब्रह्मणति ಒಬ್ರು ಯಾರು ನಮ್ಮ ಉಪಾಸನೆ ಮಾತ್ರ ಒಬ್ಬ ಬ್ರಹ್ಮ. ಅವಾಗ ಅಧಿಕಾರ ನಾ ಬ್ರಹ್ಮನೇ ಉದ್ಕಾರ ಶೈಬ್ರಂತ ನಾ ಬ್ರಹ್ಮನ ಉದ್ಕಾರ ಬರ್ತವಂತೆ. ವಿಷ್ಣು ಶಕ್ಕಿಲ್ಲ. ವೈಷ್ಣವ ವಿಷ್ಣು ಮಾತ್ರ ನಾ ಬ್ರಹ್ಮನ ಉದ್ಕಾರ. ಶಿವ ಶಕ್ಕಿಲ್ಲ. ಎಷ್ಟೇ ದೇವತೆ ಇದ್ದಾರೋ ತಮ್ಮ ಉಪವಾಸ ದೈವತ್ತು ಮಾತ್ರ ಅವಾಗ ನಾ ಬ್ರಹ್ಮನ್ ಅಂದಾನವ. ಹಿಂಗೆ ಹೊರತಾಗಿ ದೇವತೆಗಳಿಗೂ ಇಲ್ಲಿ ಶ್ರದ್ಧಿಲ್ಲ, ಜೀವನಕ್ಕೆ ಇದ್ದೇ ಇಲ್ಲ. ಇವ್ ನಿದ್ದೆ ಬಹಳ ಕಡಿಮೆ ಬರ್ತಾರೆ. ಜೀವ ಅಂದ್ರೆ ಅವ್ರು ಲೆಕ್ಕ ಹಾಕಿ ಹೋದ್ರೆ ಅಷ್ಟು ಕಡಿಮೆ ಅಷ್ಟು ಮೇಲೆ ಹಿಡ್ಕೊಂಡು ಹೋದ್ರೆ ಒಂದು ಪರಾರ್ಥ ಅಂಶ ಬರ್ತದೆ. ಒಂದು ಕಡಿಮೆ ಪಾಲಿಗೆ ಕೋಟಿ ಪಾಲ್ ಕಡಿಮೆ, ಅರ್ಧ 1 ಲಕ್ಷ ಪಾಲ್ ಕಡಿಮೆ, 10 ಪಾಲ್ ಕಡಿಮೆ, 2 ಪಾಲ್ ಮಾಡ್ಬೋದು ಇಷ್ಟರಿಗೆ ಕಡಿಮೆ ಲೆಕ್ಕ ಮಾಡಿದ್ರೆ ಒಂದು ಪದಾರ್ಥ ಬರ್ತದೆ ಜೀವ. ಮನುಷ್ಯ ಇಷ್ಟೇ ಇರವ ಎಷ್ಟು ಮಾಡ್ಬೋದು ಹಿಂಗೆ ಹೆಚ್ಚಾಗಿಲ್ಲ. ಅದು ಹೋದ್ರು ಅಷ್ಟಕ್ಕೆ ಇರೋ ವೈಕುಂಠಕ್ಕೆ ಹೋದ್ರು ಕೈಲಾಸಕ್ಕೆ ಹೋದ್ರು ಅಷ್ಟೇ ಹೋಗಿರ್ಬೋದು. ಅವ್ನು ಬಂದ ಹೆಚ್ಚು ಕೊಡ್ಲಿಕ್ಕೆ ಯಾಕೆ ಹೆಚ್ಚಿದ್ದ ಅವ್ನು ಮೂರು ಇದೇ ಇಲ್ಲ. ಅವ್ರ ಜೀವನೇ ಸಿದ್ಧಾಂತದ ಆ ಮೂರು ಅದೇ ಯೋಗ್ಯತೆ ಇದ್ದಾರೆ ಅವರು. ಆ ದೇವತೆಗಳಾಗ್ರಿ ದಸರಾಗ್ರಿ ಇವ್ರಿಗೆ ಮನುಷ್ಯರಾಗ್ರಿ ಇಷ್ಟೇ ಮೂತಲಿ ಅದೇ ಯೋಗ್ಯತೆ ಇದ್ದಾರೆ ಅವರು. ಅವ್ರಿಗೆ ಅದಕ್ಕಿಂತ ಹೆಚ್ಚಿನ ಕೊಡಿ ಅದಕ್ಕಿಂತ ಕಡಿಮೆ ಆಗಿದ್ರೆ ಆ ಮೂರು ತಮಗೆ ಸ್ವಲ್ಪ ಇತ್ತು ಅಷ್ಟೇ ಅವ್ರು ಪಡಿಬಹುದು. ಅದೇ ಅವ್ರಿಗೆ ಹೊರತಾಗಿ ಹೆಚ್ಚಿನ ಪಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟರ ಮಟ್ಟಿಗೆ ಪ್ರತಿಪಾದನೆ. ಶಿವನೇ ಪರಬ್ರಹ್ಮ ಅಂತಾರೆ. ಅಧಿಷ್ಠಾನ ಜಗ ಉತ್ಪತ್ತಿ ಅವನೇ ಜಗತ್ತು ನಿರ್ಮಾಣ ಮಾಡ್ತಾನೆ, ಅವನೇ ಜಗತ್ತು ಏನು ಸಂರಕ್ಷಣೆ ಮಾಡ್ತಾನೆ, ಅವನೇ ಸಂಹಾರ ಮಾಡ್ತಾನೆ. ಎಲ್ಲ ಶಿವನೇ ಮೂಲ ಕಾರಣ, ಶಿವನೇ ಸರ್ವಸ್ತಿ ಅಂತ ಅವ್ರು ಹೇಳ್ತಾರೆ. ಆ ಶಿವ ಮಾತ್ರ ನಾ ಬ್ರಹ್ಮಿದ್ರಿ ಅಂತ ಏನು ವಾಕ್ಯದ ಆ ಶಿವ ಅನ್ನೋ ವಾಕ್ಯದ ಹೊರತಾಗಿ ಉಳಿಕೆಯವ್ರು ಯಾರಿಗೂ ಅಲ್ಲಿ ದೇವತೆಗೂ ಇಲ್ಲ, ಮನುಷ್ಯರಂತ ಜೀವಕ್ಕೆ ಇಲ್ಲೇ ಇದೆ. ಯೋಗ್ಯ ಅಪೇತಯಾತಿ ಅಹಂ ಬ್ರಹ್ಮ ಹಿ ಶಿವೇತಿ ಮಹಾವೇ ಸರ್ವೇ ಜಪಾಸು ಸಾಧಕ ಸಾಂಗಾವೇ. ಅವ ಅನುಭವ ನಾ ನಿರ್ಮಾಣ ಮಾಡಿದ್ವಿ, ನನ್ನ ಭಕ್ತಿ
ಮಾಡ್ರಿ, ನನ್ನೇನಿರಿ ನಾನೇ ಮುಕ್ತಿ ಕೊಡ್ತೀನಿ, ಉಳಿಕೆಯವ್ರು ಮುಕ್ತಿ ಕೊಡಲಿಕ್ಕೆ ಅಧಿಕಾರ ಇಲ್ಲ ಅವ್ರಿಗೆ. ಹಿಂಗ ಆಯಾ ಉಪಾಸನೆ ಹಿಂಗೆ ಅಂತಿರ್ತಾರೆ. ಉಳಿಕೆಯವರಿಗೆ ಭೋಗವನ್ನು ಕೊಡ್ಬೋದು ಅಂತ ಮುಕ್ತಿ ಕೊಡಲಿಕ್ಕೆ ನನ್ನೇ ಶರಣ ಬರ್ಲಿಕ್ಕೆ ಈ ಶರಣ ಬಂದು ನಾನು ಮುಕ್ತಿ ಕೊಡ್ತೇನೆ, ಅನ್ಯ ದೇವತೆಗಳ ಅಧಿಕಾರ ಇಲ್ಲೇ ಇಲ್ಲ, ಅದು ನನಗೆ ಮಾತ್ರದ ಅಂತ ಶಿವಶಾಸ್ತ್ರದ ಇದೇನು ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ವಾಕ್ಯದ ವೇದ ವಾಕ್ಯದ ಇದನ್ನ ಆ ದೇವರ ಅಂದದ್ದು ತಮ್ಮ ಉಪಾಸನೆಯಲ್ಲಿ ಏನ್ ತಿಳ್ಕೊಂಡಿರ್ತಾರ ಆ ದೇವರ ಅಂದದ್ದು ವಾಕ್ಯದ ಹೊರತಾಗಿ ಇವ್ರಿಗೆ ಅನ್ವಯಿಸಲ್ಲ ಅಂತ ಇದೊಂದು ವಿಶೇಷ ಅರ್ಥ ನೋಡ್ಕೊಂಡು ಬರ್ತದೆ. ಅಹಂ ಅಹಂ ಬ್ರಹ್ಮ ಶಿವೇ ಶಿವಹಾವೆ सर्वहि मुपासून साधका सांगावे, वरी विष्णु आदि की न बोलावे, मी ब्रह्म ही मुपासूनी. ಸೇವಕ ಸೇವೆ ಸೇವಕ ಅದೆಲ್ಲ ಆ ಕ್ಷೇತ್ರಗಳು ಬಂದು ಕರ್ಕೊಂಡು ಬರ್ತದೆ. ಒಂದೊಂದು ಹಿಂಗವಲ್ಲ, ಆ ಶಿವನಿಗೆ ಎಷ್ಟು ಕ್ಷೇತ್ರವಲ್ಲ ಅದು ವಿಷ್ಣು ಉಪಾಸನೆ ಮಾಡಿದ್ರೆ ಅಂತ ತಿಳ್ಕೊಂಡು ಆ ಶಿವ ಪ್ರಸನ್ನಾಗಿ ಅದಕ್ಕೆ ಅದು ರಾಮೇಶ್ವರಪ್ಪ ಅಂದ್ರೆ ರಾಮ ಬಂದು ಶಿವ ಉಪಾಸನೆ ಮಾಡಿದ ಅವನು ಉಪಾಸನೆ ಮಾಡಿದ. ಅದು ಕಚ್ಚ ಬೇಸಿದಂತೂ ಮುದ್ರಾಸ ಹೋಗದೆ ಅಂದ್ರೆ ಕಚ್ಚಪ ಅದಾಗ ಕಚ್ಚಾವತಾರ ತಗೊಂಡಾಗ ಕೂರ್ಮಾಗಿದ್ದು ಕೂರ್ಮಾ ತಗೊಂಡಾಗ ಆ ವಿಷ್ಣುವಿಗೆ ಇದ್ರೆ ಒಂದು ಆ ಕೂರ್ಮಾವತಾರದೊಳಗೆ ಅಲ್ಲೇ ಅವನು ಇದಾತು ಇನ್ನೊಂದು ಥರದ ಅಹಂಕಾರ ಬಂತು ಅಂತ ಹಿಂಗ ವರ್ಣ ಮಾಡ ಅದು ಸೇರಿದಂತ ಹಂಗೆ ಅವನ್ರಿ ಇದಾಗಿದೆ. ಅವಾಗ ಶಿವ ಅವನ ಅಹಂಕಾರ ನಾಶ ಮಾಡಿಸುವಾಗ ಎದುರೇ ಪ್ರಶ್ನೆ ಅದ ಅವಾಗ ಕಚ್ಚ ಏನ್ ಮಾಡ್ತು ಅದು ಅವನ ಪೂಜಾ ಮಾಡ್ತು. ಅದಕ್ಕೆ ಅವ ಪ್ರಸನ್ನಾಗಿ ಇನ್ನು ಮುನ್ನ ಇಲ್ಲಿ ಕಚ್ಚಮೇಶ್ವರ ಆಗಿರ್ತೀನಿ ಅದು ಕಚ್ಚಮೇಶ್ವರ ಅಂತ ಅದು ಮಾಡ್ತೀನಿ. ಬೇಕಾದ ಶಿವನ ಹಂಗೆ ವಿಷ್ಣು ಹೋಗ್ರಿ ಅವ್ರ ಪುರಾಟ ಹಂಗೆ ಏನು ಏನು ಹುಡುಗರು ಹುಡುಗಾರಿಕೆ ಕರಿತಾ ಇದ್ದಾರೆ. ಸಿದ್ಧಾಂತ ಯಾರು ಇದಕ್ಕೆ ಧರ್ಮ ಅಂತ ಯಾರು ಬೇಕು, ತತ್ವ ಯಾರು ಬೇಕು, ಸಿದ್ಧಾಂತ ಯಾರು ಬೇಕು, ಏನೂ ಇಲ್ಲ ಅಂತಾರೆ. ಇಂಥವಕ್ಕೆ ಧರ್ಮ ಅಂತ ಎಲ್ಲ ಚೆನ್ನಾಗ್ಯಾವ ಅದು ನಾವು ನಿಶ್ಚಯ ಮಾಡ್ತೀವಿ ಎಲ್ಲಪ್ಪ ಹಂಗಂತಾರೆ ಹಿಂಗಂತಾರೆ. ಇನ್ನು ಈ ಬಡದಾಡಿರೋದ ತುಂಬ ತೆರಿಮರಿ ಅನ್ನೋದು ಕೂಡ ಮತ್ತೆ ಸ್ವಲ್ಪ ಬಯಲು ಬಿಟ್ಟಿರಾಗಿ ಕಟ್ಟುಪಾತಾಗಿ ಜಗತ್ತು ಇರ್ತಿಲ್ಲ ಅಂತಿದ್ದ. ಏನು ಕಾಯ್ದೆ ಯಾವ್ದು ಆಗ್ತದೆ ನೋಡ್ರಿ ಅಂತ ಕೂಡ ಹೊಸ ಮಾತಾಡಿದ್ರೆ ತಮ್ಮ ಅರ್ಧ ಕೂತಾವೆ ನಾವು ಸೇಟ್ ನಮ್ದು ಹೆಚ್ಚು ಇದು ಕಾಯ್ದೆ ಇದ್ವಿಲ್ಲಪ್ಪ ಅಂದ್ರೆ ಸರಿ ಬಡದಾಟ ರಕ್ತಪಾತ ಆಗಿ ಜಗತ್ತು ಉಳಿತಿಲ್ಲ ಅಂತಿನ. ಯಾಕಂದ್ರೆ ಎಲ್ಲೋ ನಾನು ಎಲ್ಲ ನಾನೇ ಸ್ಟೇಷನ್ ಅವರೇ ಇರ್ತಾರೆ ಎಲ್ಲರೂ ಬಡದವ್ರ ಈ ಜಗತ್ತು ದೊಡ್ಡ ಬಡದಾಟ ಇದ್ದು ನಾಶಕ್ಕೆ ಪಾಳಿ ಬರ್ತಿತ್ತು. ಹಂಗಾಗಿಲ್ಲ. ವೈಷ್ಣವ ಮಣಿಸಿ ವಿಷ್ಣು ಬ್ರಹ್ಮ ಸತ್ಯ ಪಾರಣೆ ದಯಾ ಅಂತಾರೆ, ಗಣಪತಿ ಅಂತಾರೆ, ದೇವಿ ಅಂತಾರೆ, ಎಲ್ಲ ಎಷ್ಟೇ ಸತ್ಯ ಒಂದೇ ಅಲ್ಲ ಅನೇಕ ಭಕ್ತರಿದ್ದಾರೆ ಅಂತಾರೆ. ಜೈನಿದ್ದಾರೆ ಅವ್ರದ್ದು ಅವರು ಒಂಥರ ದೇವತೆಗಳು ಮಾನಿಸ್ತಾರೆ. ಬ್ರಹ್ಮಂತ ಮುಖ್ಯ ಬ್ರಹ್ಮದೇವರಿಗೆ ಮಾನಿಸ್ತಾರೆ. ಆರ್ದೇವ ಉಪಾಸನ ಗುಡಿಗಿರಿ ಅವ ಅವರು ಮಾನಿಸ್ತಾರೆ. ಈ ಪ್ರತಿಯೊಬ್ಬರು ಇರೋದಿಲ್ಲ ಒಂದು ತಮ್ಮ ದೈವತ್ ಮಾಡಿಕೊಂಡು ಆ ದೈವತ್ನ ಸೀಟ್ ಅವ ಇದು ಅಲ್ಲಿಕ್ಕೆ ಅವ ಯೋಗ್ಯ ಅವನ ಅನ್ನ ವಾಕ್ಯದ ಹೊರತಾಗಿ ಇದು ಅನ್ಯರಿಗೆ ಅನ್ಲಿಕ್ಕೆ ಅನ್ಯ ದೇವತೆಗಳು ಸಾಧ್ಯ ಇಲ್ಲ, ಮಾನವಿಕ ಸಾಧ್ಯತೆ ಇಲ್ಲ. ಹಿಂಗ್ ಪ್ರತಿಪಾದನೆ ಮಾಡ್ತಾರೆ. ಬ್ರಹ್ಮಾದಿತ್ಯ ಪ್ರಕಾಶಕ ಜೀವಾತ असो देवासी अब्रह्मत्व मानिते मागदे मग जेथे मानवाची कोण गणती. ದೇವ್ರಿಗೆ ಅಬ್ರಹ್ಮನ ಮನೋರು ಇರ್ಬೇಕು ಬಹಳ ಕಿಂಚಿತ್ ಕೋಟ್ಯಾವಧಿ ಅಥವಾ ಅಬ್ಜಾವಧಿಗಿಂತ ಒಂದು ಭಾಗ ಮಾಡಿದ್ರೆ ಆ ಏನು ಒಂದು ಮಹತ್ವದ ಆ ಮಹತ್ವದ ಎಷ್ಟು ಭಾಗ ಮಾಡ್ಲಿಕ್ಕೆ ಕೊಟ್ಟಾರೆ. ಎಷ್ಟು ಮಾಡಿ ಇಷ್ಟೇ ಇಟ್ಕೊಂಡು ಅವು ಎತ್ತಿಗಳನ್ನ ಅವೆಲ್ಲ ಹೆಂಗೆ ಅವ್ರು ಯಾವ ಗಣಿತ ಮಾಡಿದ್ರು ಯಾವ ಗಣಿತ ಶಾಸ್ತ್ರ ಮಾಡಿದ್ರು ಮತ್ತೆ ನಮ್ಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಪಟ್ಟು ಅರ್ಧ ಪಟ್ಟು ಕಡಿಮೆ ಅಂತಾರೆ, ಒಂದು 5 ಅಂಶ ಕಡಿಮೆ, ಒಂದು 2 ಅಂಶ ಕಡಿಮೆ, ಒಂದು 3 ಅಂಶ ಕಡಿಮೆ ಅಂತ ಇಷ್ಟು ನಿಮಗೆ ಅದು ನಿಮ್ಮದು ಅಳತಿ ಹೋದ್ರೆ ಯಾವ ನಿಮ್ದು ಸುಮ್ಮನೆ ಅಂತಾರೆ. ಎಲ್ಲ ಭಾವನಾದಿಂದ ಎಲ್ಲ ಜನರಲ್ಲಿ ಇರೋದ ಒಂದು ತಪ್ಪು ಕಲ್ಪನೆ ಮಾಡಿ ಹಾಗೆ ಯಾರಕ್ಕೆ ಆಸ್ಪತ್ರೆ ಕೊಡ್ಲಾರಂತ ಇವೆಲ್ಲ ಮಾತಾಡ್ತಾರೆ. ಯಾರು ಮಾಡ್ಲಾರ್ದೆ ಯಾಕೆ ಬಂದು ನಂಬಬೇಕು ಅಂದ್ರೆ ಇಂಥವ್ರು ಹೇಳ್ತಾರೆ. ಒಬ್ಬ ವ್ಯಕ್ತಿ ಇವೆಲ್ಲ ಧರ್ಮ ಯಾಕೆ ಇದಾಗ್ಯಾವ ಅಂದ್ರೆ ವ್ಯಕ್ತಿಗಳ ಅವಲಂಬಿಸಿದಾಗ್ಯಾವಂತ. ಮೊಹಮ್ಮದ್ ಆಗ್ಲಿ ಕ್ರಿಸ್ತ ಆಗ್ಲಿ ಅಥವಾ ಒಂದು ವ್ಯಕ್ತಿ ಹೇಳಿದ್ರೆ ಆ ಯಾಕಂದ್ರೆ ಆ ವ್ಯಕ್ತಿ ಹೇಳ್ತಾ ಅಂತ ಕೊಟ್ಟು ಖರೆ ಇಷ್ಟಂತ ಅಂದ್ರೆ ಆ ವ್ಯಕ್ತಿ ಏನ್ ಬೇಕಾದ್ರೆ ಖರೇನೆ ಹಿಂಗ್ ಆಗ್ತಾರೆ ಅವ್ರಿಗೆ.
ಆ ವ್ಯಕ್ತಿ ಸರ್ವಜ್ಞ, ವ್ಯಕ್ತಿನೇ ಸರ್ವ ಇರೋದು ಆ ವೇದ ಖರಿ ಅಂದುಕೊಂಡು ಅದು ವಿಚಾರ ಮಾಡಬಾರ್ದು. ಪಾಪಂ ಶಾಂತಂ ಪಾಪಂ ವಿಚಾರ ಕೈ ಬಿಡಿ ಅವ್ನು ಹೇಳ್ತಿದ್ದು ಮಾಡ್ತೀರಿ. ಕ್ರಿಸ್ತಿಯೊಳಗೆ ಎಷ್ಟೆಷ್ಟು ಅವ್ರು ಮೊದಲು ಕಲ್ಪನಾ ವಿಚಾರ ಪ್ರಕಾರ ಇನ್ನೂ ಬಂದಿದ್ರು. ಹಿಂದಾಗಡೆ ಈ ಶಿವಕ್ರಿಯ ಮಾಡಿ ಹಚ್ಚಿದ್ರು. ಅವಾಗ ಕ್ರಿಸ್ತಿ ಧರ್ಮ ಅವ್ರು ಬಹಳ ಕ್ಷಣ ಮಾಡ್ತಾರೆ. ಎಷ್ಟೋ ಮಂದಿ ಇನ್ನ ಅವರು ಜೀವನ ಸುಟ್ರೆ ಕ್ರಿಸ್ತಿ ಧರ್ಮದ ವಿರುದ್ಧ. ಆದ್ರೂ ಅದು ದೇಶ ಹಾಗೆ ಆಯ್ತು ಮತ್ತು ಖರೆ ಹೊರಬಿತ್ತು. ಅದು ಪೃಥ್ವಿ ತಿರುಗ್ತದ ಅಂತ ಇವರು ಗೆರೆಯಲ್ಲಿ ಇರ್ತದ ಸಿದ್ಧಾಂತ. ಪೃಥ್ವಿ ತಿರುಗ್ತದ ಸೂರ್ಯನ ಸುತ್ತ ಅಂತ. ಸೂರ್ಯನ ಪ್ರತಿ ಸುತ್ತಲೇ ಸೂರ್ಯ ತಿರುಗ್ತಾರೆ ಸೇರಿ ಈ ತೊಳು ಕೂಡ ಅವರು ಭಯಂಕರ ಅಧರ್ಮ ಸಿದ್ಧಾಂತಗಳು ಅವರೇ ಇದು ಮಾಡಿದ್ರು. ಆ ಗೆರೆಯನ್ನು ಇವರು ಏನು ದಂಡ ಮಾಡಿದ್ರು. ಎಷ್ಟೆಷ್ಟು ಶೋಧಗಳು ಮಾಡಿದ್ರು. ಕೃಷ್ಣಧರ್ಮ ಹೇಳಿದ್ರು ನೋಡ್ರಿ, ಆ ಪುರಾಣ ಹೇಳಿದ್ರು. ಈಗ ನಮ್ಮಲ್ಲಿ ಹಾಗೆ ನೋಡ್ಕೊಂಡ್ರೆ ಮತ್ತೆ ಆ ಬಹಳ ಚಮತ್ಕಾರ ಆಗ್ತಂತ. ಪುರಾಣ ಎಷ್ಟೆಷ್ಟು ಶಿಕ್ಷಕರು ಹೇಳ್ತಾರೆ. ಪೃಥ್ವಿ ಎಷ್ಟು ಯೋಜನೆ ಹೋಗ್ತದೆ, ಎಷ್ಟು ಯೋಜನೆ ಆಗ್ತದೆ, ದಂಡೆ ಮುಗಿತದೆ, ಅದಾದ ಶೇಷ ಹೊತ್ತಾನ ಇವೆಲ್ಲ ಖರೀ ತಿರುಗಬೇಕು. ಹೆಂಗೆ ಪೃಥ್ವಿಯನ್ನ ಶೇಷ ಹೊತ್ತಾನ ಅಂತ ಇದು ಪುರಾಣ ಎಲ್ಲ ಪಾಡ್ಯಾರ. ಶೇಷ ಆಗಿ ಅವ ಮ್ಯಾಗ ಹೊತ್ಕೊಂಡ್ ಕೂತಾನ. ಮತ್ತೆ ಆ ಪುರಾಣ ಸುಳ್ಬೇಕು ಮತ್ತೆ ವಿದ್ಯಾ ಸುಳ್ಬೇಕು. ಅದು ತಪ್ಪು ಏನಿಲ್ಲ. ಅಂದ್ರೆ ಪುರಾಣ ಏನವಲ್ಲ, ಒಂದು ಭಾವನಾದಿಂದ ಒಂದು ವ್ಯಕ್ತಿ ಮೇಲೆ ಅವಲಂಬಿಸಿ ಒಂದು ಭಾವನಾವಶದಿಂದ ಬಂದ ಗ್ರಂಥಗಳ ಹೊರತಾಗಿ ವಿಚಾರವರೆಗೆ ಹಚ್ಚಿದ್ರು. ಅವ್ರೇ ಪುರಾಣ 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 ಅದು ಪುರಾಣ ಮುಖ್ಯವಾಗಿದೆ ಹೇಳ್ತಾರೆ. ಇದು ಮಾತ್ರ ವೇದಾಂತದ ವಿಚಾರಕ್ಕೆ ಹೊಂದಿ ಭಾವನಾ ಪ್ರಾಶಸ್ತ್ಯದ ಇಲ್ಲ ನಂಗಿಲ್ಲ. ವಿಚಾರಕ್ಕೆ ಹೊಂದಿ ಇದು ಭಾವನಾ. ಹೊಸದಾಗಿ ಭಾವನಾಕ್ಕೆ ಹೊಂದಿ ವಿಚಾರ ಇಲ್ಲ. ಭಾವನಾನೇ ಮುಖ್ಯ. ವಿಚಾರ ಮಾಡೇಬಾರ್ದು ಹಿಂಗೇನು ಹಂಗಿಲ್ಲ. ವಿಚಾರ ಮಾಡಿ ಸಿದ್ಧಾಂತ ಆದ್ಮೇಲೆ ನಾವು ಶ್ರದ್ಧಾನಿಷ್ಠಾ ಭಾವನಾ ಇರಬೇಕು. ಸತ್ಯ ಅಂತ ನಾವು ನಿರ್ಣಯ ಮಾಡಿ ಆ ಸತ್ಯವನ್ನು ಅಂಗೀಕರಿಸಬೇಕು. ಸತ್ಯನ ಶ್ರದ್ಧಾನಿಷ್ಠ ಬೇಕು ಅಂತ ಇಲ್ಲಾರು ಶ್ರದ್ಧಾನಿಷ್ಠ ಸ್ಥಾನದ ಆ ಸತ್ಯದ ಪರೀಕ್ಷೆ ಮಾಡೋದು ಇಷ್ಟೇ ಫರ್ಕ ಇದೆ. ಬ್ರಹ್ಮರೂಪ ಯಾ ರೀತಿ ಮೂಢಮತೀಕೆ ಬೋಲನೆ ಇಷ್ಟಂತ ಕಡೆಗೆಲ್ಲ ಸಂಶಯ ಕಡೆಗೆ ತಮ್ಮ ನಿರ್ಣಯ ಕೊಡ್ತಾರೆ. ಮೂಢಮತಿ ಮೂಢಣೆ ಅಂತ ವಿಚಾರ ಕಟ್ಟಿಲ್ಲ. ವಿಚಾರ ಮಾಡಿದ್ರೆ ಮೂಢಮತಿ ಕಟ್ಟಿಲ್ಲ. ವಿಚಾರ ಹಾಕೋದಿಲ್ಲಪ್ಪ ನಾವು ಮೈದ ಗಂಟೆ ಖರೆ ಅಂತ ಅಂದ್ರೆ ಮೂಢಮತಿ ಕೌಂಟರ್ಗೆ ಏನಿದೆ ವಿಚಾರ ಮಾಡಲಾರವ ಅಷ್ಟೇ. ಮತ್ತೆ ಮೂಢಮತಿ ಬೈದಂಗಲ್ಲ ಏನಿದೆ ಈಗ ಮೂಢಮತಿ ಹಿಂಗ ಅಂತಾರಪ್ಪ ಅಂತ ಏನು ಹೆಂಗದ ಹಂಗ ಇಲ್ಲ ಅಂದ್ರೆ ಆಮ್ ಬ್ರಹ್ಮಾಸ್ಮಿ ಇದು ಇದು ಜೀವದಲ್ಲಿ ಅಧಿಕಾರ ಇಲ್ಲ, ಜೀವ ಅನಬಾರದು ಅಂದ್ರೆ ದೊಡ್ಡ ಅಪರಾಧ ಹಾಕೊಂಡ್ರೆ ಅನ್ನೋದು ಇರಲ್ಲ ವಿಷಯ. ಅದಕ್ಕೆ ಹಿಂಗ ಅನ್ನೋದು ಮೂಢಮತಿಗಳ ಕೆಲಸ ಅಂತ. ನಾಪಣ ಕರಿತೀನಾ ಕರುಣಾ ಕರುದೇನ ಮಾತೇನು ಲೌಕಿಕ ಸತ್ಯ ಮಾಡಿ ಲೌಕಿಕ ಎಷ್ಟು ಪರಿಗಣಿಸಿದಂತೆ ಅದು ಒಂದು ಹಿಂದಿಳ್ಕೊತಾರೆ. ಇದು ಹೆಂಗ್ ಮಾಡಿದ್ವಿ ಲೌಕಿಕ ಉಪಾಯಗಳ ಲೌಕಿಕ ಕಾರ್ಯಕಾರಣವನ್ನ ಅಲ್ಲಿ ಮೂರು ತಪ್ಪು ಹೋಗಿ ಅದು ಏನ್ ಬೇಕು ಇದ್ರದ್ದೇ ಅದು ತಮ್ಮ ನಾವು ಮಾಡಿದ್ರೆ ಕಾರ್ಯಕಾರಣ ಹಿಡ್ಕೊಂಡು ಹೋಗ್ತೀವಿ. ಆ ಕಾರ್ಯಕಾರಣ ಭಾವವನ್ನು ಬೀರಿದಂತಹ ವಸ್ತುವಿಗೆ ಕಾರ್ಯಕಾರಣ ಭಾವನೆ ಹತ್ತಿರ ನಾವು ಹೋಗ್ತೀವಪ್ಪ ಅಂದ್ರೆ ಹತ್ತಿರ ಹೋದಾಗ ಆ ಸಿದ್ಧಾಂತ ತಪ್ಪು ಕಾಣಿಸ್ತದೆ. ಏನ್ ಅದ್ವೈತ ಸಿದ್ಧಾಂತ ಏನಂದ್ರೆ ಈ ಲೌಕಿಕ ಕಾರ್ಯಕಾರಣ ಭಾವ ಅಲ್ಲಿ ಹತ್ತಿರ ಹೋದ್ರೆ ಅದು ಲಾಭ ಆಗುವುದಿಲ್ಲ ಅಂತ ಹೇಳುದು ಎಲ್ಲ ಜೊತೆಗೆ ಪ್ರಮಾಣ ಆಗ್ತದೆ, ಮೌನ ಆಗ್ತದೆ. ಹಿಂಗ್ಯಾಂಗಪ್ಪ ಹಿಂಗ್ಯಾಂಗಿರ್ದು ಅಂತ ಸಾಮಾನ್ಯ ಜನರಿಗೆ ಈ ಅದ್ವೈತ ಜ್ಞಾನ ಸ್ವಲ್ಪ ತಿಳಿದ ಕಠಿಣ ಆಗ್ತದೆ. ಅದಕ್ಕೆ ಅವ್ರು ಇಂಥ ಮತಗಳಿನವ ನಿಜವಾದ ಏನದ ಈಗ ನಮ್ಗೇನಾಗಿದೆ ಒಂದು ಗುರಿ ಅದು ಜೀವನ ಅತ್ಯಂತ ಫಲವಾದ ದೃಷ್ಟಿ ಮುಟ್ಟುದು. ಇದೊಂದು ಗುರಿ ಎಷ್ಟು ಗುರಿ ಯಾವುದಿಲ್ಲ. ಬೇಕಾದ್ರೆ ಗುರು ಮುಟ್ಟಿಸ್ರಂತ ಲೋಕಕ್ಕೆ ಒಯ್ದು ಮುಟ್ಟಿಸಿದ್ರೆ ಅಂತ ಲೋಕಿತ್ತಪ್ಪ ಅಂದ್ರೆ ಏನು ಪರಮಾನಂದ ಇರಬೇಕು. ಅದೇನು ಹೆಚ್ಚು ಕಡಿಮೆ ಇರಬಾರ್ದು, ಪರಿಪೂರ್ಣತಾ ಇರಬೇಕು, ಅಥವಾ ಒಂದು ಅಲ್ಲಿ ಸುಖ ಇರಬಾರ್ದು, ಬಂಧುಗಳು ಇರಬಾರ್ದು. ಇಂಥ ಒಂದು ನೌಕರಿ ಇತ್ತಪ್ಪ ಅನ್ನೋದು ಅಡ್ಡಿನೇ ಇಲ್ಲ. ಹಂಗಿರ್ತಿತ್ತಪ್ಪ ಅಂದ್ರೆ ಹಂಗಿದ್ರು ಸುಮ್ಮನೆ ಸೈಲಿಕ್ಕೆ ಬರ್ತಿತ್ತು. ಹಂಗಿಲ್ಲ ಅಂತ ಇಲ್ಲದ್ರಿಂದ ಆ ಪರಿಪೂರ್ಣ ಸ್ಥಿತಿಯಲ್ಲೇ ಏನು ಜನ್ಮವನ್ನೇ ಇಲ್ಲ, ಕರ್ತೃತ್ವನೇ ಇಲ್ಲ, ಭುಕ್ತೃತ್ವನೇ ಇಲ್ಲ, ಅಥವಾ ಉಪಾಧಿರುವಂತ ವಿಕಾರನಾಶನೇ ಇಲ್ಲ. ಇಂಥ ಒಂದು ಪರಿಪೂರ್ಣ ವಸ್ತು ಸ್ಥಿತಿ, ಪರಿಪೂರ್ಣವಾದ ಪರಬ್ರಹ್ಮ ಅಂತ ಏನು ವೇದಾಂತ ಸಾರಿ ಹೇಳ್ತದೋ ಅದು ಮಾತ್ರ ಮುಕ್ತಿ ಸ್ಥಿತಿ. ಅದು ಮಾತ್ರ ಪ್ರತಿಯೊಬ್ಬರು ಅಲ್ಲಿ ಮಾತ್ರ ಅವರು ಪರಮಾನಂದವನ್ನು ಜೀವ ಹೋಗಿ ಅವ ಶಿವ ಆಗ್ತಾನೆ, ಹೆಚ್ಚು ಪರಿಪೂರ್ಣ ಸ್ಥಿತಿ ಹೊಂತಾನೆ.
ಅಂತ ಇದು ವೇದಾಂತ ಸಿದ್ಧಾಂತ. ಇದು ಮುಖ್ಯವಾಗಿ ತಿಳ್ಕೊಬೇಕಂತ ಮಾತು. ಅಂದ್ರೆ ಇದು ಜೀವ ಅಂದ್ರೆ ಅದು ಬ್ರಹ್ಮತ್ವ ಅಂದ್ರೆ ಸರ್ವಶ್ರೇಷ್ಠ ಸ್ಥಿತಿ ಹಿಂಗಂದಿಬೇಕಾ ಪರಮಾಣು ಅಥವಾ ಯದ್ಗತ್ವ ಮನೆ ಬರ್ತಂತೆ ತದ್ದಾಮ ಪರಮಮ್ಮ ಅಂತ ಎಲ್ಲಿ ಹೋದ ತಿರುಗಿ ಬರ್ಬೋದು ಅದನ್ನ ಧಾಮ ಅಂತ ಈ ಲೋಕಕ್ಕೆ ಹೋದ್ರೆ ತಿರುಗಿ ಬರ್ಬೇಕಾಗ್ತಂತ. ಅದೇ ಕ್ಷೀಣೆ ಪುಣ್ಯ ಮತ್ತೆ ಲೋಕ ವಿಶಂತಿ ಅಂತ ಪುಣ್ಯ ಮುಗಿದ್ಮೇಲೆ ಮತ್ತೆ ಲೋಕ ಬರ್ಬೇಕಾಗ್ತದೆ. ಅಂದ್ರೆ ಅದು ಯಾವ ಲೋಕಗಳಿಂದ ಪರಮಧಾಮ ಅಲ್ಲ. ಯಾಕಂದ್ರೆ ಅದು ಹೋದಾಗ ತಿರುಗಿ ಬರ್ಬೇಕಾಗ್ತದೆ. ಮತ್ತೆ ಪುನಃ ಈ ಸ್ಥಿತಿ ಹೋದ ತಿರುಗಿ ಬಂದು ನೋಡಿ ಯಾವುದು ಈ ಪರಮಾನಂದ ಪರಬ್ರಹ್ಮ ಪರಿಪೂರ್ಣವಂತ ಸ್ಥಿತಿ ಹುಟ್ಟಿದವ ಮಾತ್ರ ಅವನು ತಿರುಗಿ ಬರ್ಬೋದ. ಅದೇ ಪರಧಾಮ ಪರಮಧಾಮ ಅಂದ್ರೆ ಯಾವುದು ಅಥವಾ ಎಲ್ಲಿ ಹೋದ ತಿರುಗಿ ಬರ್ಬೋದು ಅಂತ ಯಾವ ಶ್ರೇಷ್ಠವಂತ ಲೋಕ ಸ್ಥಿತಿ ಯಾವುದು ಅಂದ್ರೆ ಪರಬ್ರಹ್ಮ ಸ್ವರೂಪ ಅಥವಾ ಬ್ರಹ್ಮಸ್ಥ ಜೀವನ ಬ್ರಹ್ಮಸ್ಥಿ ಅಂತ ಏನು ಆ ಬ್ರಹ್ಮಸ್ಥಿ ಹುಟ್ಟುವಂತಹ ಬ್ರಹ್ಮಸ್ಥಿ ಇದೆ. ಅದು ಮಾತ್ರ ಅಲ್ಲಿಂದ ಹೋಗಿ ಮಾತ್ರ ಇವಾಗ ತಿರುಗಿ ಎತ್ತು ಬರ್ಬೋದ. सद्यत्वे नित्ये कीलाधिकरणे हे शिव सद्गुरु राजा. ರಾಮ ಕೇಳ್ತಾನೆ ಸದ್ಗುರು ಶಿವ ನೀವು ಇಂಥ ಜ್ಞಾನ ಅಂದ್ರೆ ಅನುಭವತ್ತಿಗೆ ಇಲ್ಲ. ಅದೇನು ಶಾಸ್ತ್ರ ಪುರಾಣ ಹೇಳ್ತಾರೆ ಅದು ಕರೆ. ಅಂದ್ರೆ ಅನುಭವ ಜಾನೇ ಇಲ್ಲಂತದ್ದು ಇಲ್ಲ. ಹಂಗಿಲ್ಲ ಅನುಭವ ಹೊಂದಿಸಿ ಅದು ಸುಮ್ಮನೆ ಇದ್ದು ಅಡ್ಡಿ ಇಲ್ಲ, ಇದ್ದಿದ್ರು ಅಡ್ಡಿ ಇಲ್ಲ. ಮುಖ್ಯ ಅನುಭವ ಹೊಂದಿತ್ತು ಬಾಳ ಸುದ್ದಿ ಇದ್ರು ಅಡ್ಡಿ ಇಲ್ಲಿದ್ರು ಅಡ್ಡಿ ಇಲ್ಲ. ಅಥವಾ ಅನ್ನ ಪ್ರಮಾಣದಲ್ಲಿದ್ದು ಅನುಭವ ಪ್ರಮಾಣ ಶ್ರೇಷ್ಠ ಪ್ರಮಾಣ ಅಂತ ವೇದಾಂತ ಒಪ್ಪಿತು. ಇದೊಂದು ಮಹತ್ವದ ಅಂತರ. ಅನ್ನ ಮತ್ತು ವೇದಾಂತದ ಅದ್ವೈತ ವೇದಾಂತ ಏನೊಂದು ವಿಶೇಷ ಅಂದ್ರೆ ಇದು ಅನುಭವ ಪ್ರಮಾಣ ಜಾಕೊಟ್ಟು ಉಳಿಕೆ ಅನುಭವ ಪ್ರಮಾಣಕ್ಕೆ ಏನು ವರ್ಷಕ್ಕೆ ಮಾತಾಡ್ತಿಲ್ಲ. ಅನುಭವ ಪ್ರಮಾಣ ತ್ಯಾಜ್ಯ. ಅನುಭವ ಪ್ರಮಾಣ ಅನುಭವ ಯಾರು ನಮಗೆ ಅನುಭವ ಅಂತ ಹೇಳ್ಬೋದು. ಆದ್ರೆ ಸಾರ್ವತ್ರಿಕವಾದಂತಹ ಸರ್ವಮಾನ್ಯ ಸಾರ್ವತ್ರಿಕವಾದಂತಹ ಒಂದು ಮುಖ್ಯವಾದಂತಹ ಅನುಭವ ಸ್ವರೂಪ ಅದೇ. ಇದನ್ನ ನಾವು ಬಯಸಿದ್ರೆ ಅನುಭವ ನಾವು ಪ್ರಾಮಾಣಿಕ ಕೊಡಬೇಕಾಗ್ತದೆ. ಅನುಭವ ಬಿಟ್ಟದೆ ಈಗ ಗ್ರಂಥ ಅಂದ್ರೆ ಯಾವ ಗ್ರಂಥ? ನೀವು ಈ ಗ್ರಂಥ ಮತ್ತು ಗ್ರಂಥ ಯಾವ ಗ್ರಂಥ? ಆ ಗ್ರಂಥಕ್ಕೂ ಅನುಭವ ಹಂಗೆ ಬರೋದು. ಅನುಭವ ಒಂದೇ ಸರ್ವಾನುಭವ ಇರುವೆ. ರಾಜ್ಯದಲ್ಲಿ ಎಷ್ಟು ಜೀವ ಮಾತ್ರದಲ್ಲಿದ್ದಂತಹ ಒಂದು ಕೇವಲ ಅನುಭವ ಮಾತ್ರ ಒಂದೇ ರೂಪದಲ್ಲಿದೆ. ಆ ಅನುಭವ ಪ್ರಮಾಣಿಲಿಕ್ಕೆ ಅಂದ್ರೆ ಅತ್ಯಂತ ಅವಶ್ಯಕ. ಯಾಕಂದ್ರೆ ಅದು ಬಿಟ್ಟು ಅದರಿಂದ ಎಲ್ಲ ನಡೆದು ಅದ್ರ ಮೇಲೆ ಇಲ್ಲ. ಅದರಿಂದಲೇ ಇದರಿಂದ ಅದು ಸರ್ವಾಧಾರದಿಂದ ಅಂತಹ ಅನುಭವ ಪ್ರಮಾಣ ಇರ್ಲಿಕ್ಕೆ ಬೇಕು. ಅದು ಅಂತ ಅನುಭವ ಪ್ರಮಾಣ ಇಲ್ಲ ಅಂತ ಗ್ರಂಥ ಪ್ರಮಾಣ ಹಿಡಿದು ಬಂದ್ರೆ ಯಾವ ಗ್ರಂಥ ಅಂತ ಕೇಳ್ತಾರೆ. ನನ್ನ ಗ್ರಂಥಕ್ಕೆ ಮುಂದೆ ಬರ್ತಾರ ಮತ್ತು ನನ್ನ ಗ್ರಂಥ ಅಂತಾರೆ. ಯಾವ ಗ್ರಂಥ ಇದಕ್ಕೆ ಅಲ್ಲಿಂದೇನಾಗಬೇಕು ಸರ್ವಮಾನ್ಯ ಆಗಲಿಲ್ಲ. ಯಾವ ಗ್ರಂಥ ಪ್ರಮಾಣ ಪತ್ರ ಕೊಟ್ಟರೆ ಹೇಳ್ಬೋದು. ಯಾರಾದ್ರೂ ಹೇಳ್ಬೋದು. ಅವರವ್ರ ಗ್ರಂಥ ಅವ್ರವ್ರಿಗೆ ಶ್ರೇಷ್ಠ ಗೊತ್ತಾಗಲ್ಲ. ಅವತ್ತು ಮುದ್ದು ಮಾಡಿದ್ರೆ ಗೀತಾ ಗ್ರಂಥ ನೋಡ್ರಿ ಬಾ ಗೀತಾ ಗ್ರಂಥ ಪುರಾಣ ನೋಡಿ ನಾವು ಮುಂದೆ ಇರ್ತಾರೆ, ಬೈಬಲ್ ಮುಂದೆ ಇರ್ತಾರೆ. ಯಾವ ಗ್ರಂಥ ಪ್ರಮಾಣ ಅಂದ್ರೆ ಯಾವ ಗ್ರಂಥ ಪ್ರಮಾಣ ಹೇಳಿ ಮಾತು ಇದೇ ಇಲ್ಲ, ಅಪ್ಪನೇ ಇಲ್ಲ. ಅಂದ್ರೆ ಅದು ಈ ಅನುಭವ ಹೊಂದಿಸಿದ್ದಂತ ಗ್ರಂಥ ನಾವು ಇಲ್ಲಿ ಕಟ್ಟಿಲ್ಲ. ಏನ್ ಸರ್ವಮಾನ್ಯ ಅನುಭವ ಆ ಅನುಭವ ಪ್ರಮಾಣ ಹೊಂದಿಸಿದಂತ ಯಾವ ಗ್ರಂಥದ ಅದೇ ಗ್ರಂಥ ಪ್ರಮಾಣ ಅಂತ ಗ್ರಂಥ ಪ್ರಮಾಣ ಆಗ್ತದೆ ಹೊರತಾಗಿ ಸುಮ್ಮನೆ ಬೇಕಾದ ಹೇಗೆ ಗ್ರಂಥ ಪ್ರಮಾಣ ಆಗುದಿಲ್ಲ. ಅಂದ್ರೆ ಅನುಭವಕ್ಕೆ ಇಲ್ಲೇ ಜಾಗ ಅಧ್ಯಾತ್ಮಗಳು ಆ ಅನುಭವ ಪ್ರಮಾಣ ಹೊಂದಿಸಿ ಶ್ರುತಿ ಪ್ರಮಾಣ ಅದರೊಟ್ಟಿದ್ದಂತಹ ಇರೋದು ಹೊಂದಿಸಿ ಉಪನಿಷತ್ತಿಗೆ ಮಹತ್ವ ಯಾಕೆ ಬಂದಿದೆ ಅಂತ ಅನುಭವ ಪ್ರಮಾಣವನ್ನು ಹಿಡಿದಂತೆ ಉಪನಿಷತ್ತಿಗೆ ಮಹತ್ವ ಬಂದಿದೆ. ಜೀವ ಬ್ರಹ್ಮ ಜ್ಞಾನವನ್ನು ನಾವು ಬೋಧಿಸುವಂತದ್ದಲ್ಲಿ ಆ ಉಪನಿಷತ್ತಿಗಾಗಿ ಇಷ್ಟೊಂದು ದೊಡ್ಡ ಮಹತ್ವ ಅಂತ ಸ್ಥಾನ ಬರ್ಲಿಕ್ಕೆ ಅನೇಕ ಅವು ಜೀವಪ್ಪ ಅಂತ ಹೇಳಿರ್ತಪ್ಪ ಅದಕ್ಕೆ ಯಾರು ಕೇಳ್ತಿಲ್ಲ. ಒಂದು ಹೆಚ್ಚಿನವಾದಂತಹ ಒಂದು ಮನುಷ್ಯನಲ್ಲೇ ಒಂದು ಉನ್ನತವಾದಂತಹ ಪರಿಪೂರ್ಣ ಪ್ರಕಟ ಮಾಡುವಂತಹ ಒಂದು ವಿಶೇಷವಾದಂತಹ ಮತ್ತು ಜ್ಞಾನ ಉಪನಿಷತ್ತು ತಿಳ್ಕೊಂಡು ಆ ಉಪನಿಷತ್ತು ಜಗತ್ತಿನ ಇಷ್ಟ ಇಷ್ಟಪಡ. ಅದಕ್ಕೆ ಅಂತಹ ಉಪನಿಷತ್ ರೂಪಿ ಏನು ಗ್ರಂಥ ಪ್ರಮಾಣ ಇರಲಿ. ಆದ್ರೆ ಮುಖ್ಯ ಪ್ರಮಾಣ ಏನದಲ್ಲ ಇವಾಗ ಅನುಭವ ಪ್ರಮಾಣ ಹೊಂದಿಸಿ ಈ ಜೀವನ ಸ್ವರೂಪವನ್ನು ಯಥಾರ್ಥ ಸ್ವರೂಪವನ್ನು ತಿಳಿಸ್ಕೊಳ್ಳುವಂತೆ ನಾವು ಹೇಳ